ಮಂಗಳೂರಲ್ಲಿ ಈ ಕೋಮು ಸೌಹಾರ್ದತೆ ಸ್ಥಾಪಿಸುವ ನಿಟ್ಟಿನಲ್ಲಿ ಒಂದು ಸ್ಕ್ವಾಡ್ ಮಾಡ್ತೀವಿ, ನಾವು ಒಂದು ತಂಡವನ್ನು ಮಾಡ್ತೀವಿ, ಒಂದು ಪಡೆ ರಚಿಸ್ತೀವಿ ಅಂತೇಳಿ ಸರ್ಕಾರ ಒಂದು ಕಡೆ ಹೊರಟಿದೆ. ಮಂಗಳೂರಲ್ಲಿ ಸಾಕಷ್ಟು ರಕ್ತ ಸಮುದ್ರಕ್ಕೆ ಹರಿದು ಹೋದ ಮೇಲೆ, ಮಂಗಳೂರಲ್ಲಿ ತುಂಬ ವರ್ಷಗಳಿಂದ ಸಮುದ್ರಕ್ಕೆ ನೀರೆಷ್ಟು ಸೇರಿದ್ಯೋ ನನಗೆ ಗೊತ್ತಿಲ್ಲ, ರಕ್ತ ಅಂತೂ ಭರ್ತಿಯಾಗಿ ಸೇರ್ತಾ ಇದೆ. ಇದೊಂದು ಕಡೆ. ಇನ್ನೊಂದು ಕಡೆ ಹುಬ್ಬಳ್ಳಿ ಗಲಭೆಕೋರರ ಕೇಸ್ಗಳು. ಹುಬ್ಬಳ್ಳಿ ಗಲಭೆ ವಿಚಾರ ಒಂದಷ್ಟು ಜನ ಅಮಾಯಕರಿದ್ದಾರೆ, ಅವ್ರ ಕೇಸ್ ವಾಪಸ್ ತೊಗೊಂಬಿಡಿ. ಒಂದಷ್ಟು ಗಲಭೆಗಳಾಯ್ತಲ್ಲ ಹುಬ್ಬಳ್ಳಿಯಲ್ಲಿ. ಈ ಗಲಭೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಇದೀಗ ಹೈಕೋರ್ಟಿಂದ ದೊಡ್ಡ ಮಟ್ಟದ ಒಂದು ಛೀಮಾರಿಯಾಗಿದೆ, ಹಿನ್ನಡೆ ಕೂಡ ಆಗಿರೋದು ನಿಜ. ಇಲ್ಲೇನಾಗಿದೆ, 2022 ಹುಬ್ಬಳ್ಳಿಯಲ್ಲಿ ಧ್ವಂಸ ಮಾಡುವಂಥ ಘಟನೆಗಳು ನಡೆದು ಹೋದವು. ಏನು ಮುಸ್ಲಿಂ ಧರ್ಮಗುರುವಿನ ವಿರುದ್ಧದ ಒಂದು ಪೋಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಭೆ ಆಯಿತು, ಎಕ್ಸ್ಟ್ರೀಮ್ ಮಟ್ಟಕ್ಕೆ ಹೋಗಿತ್ತು. ಪೊಲೀಸ್ ಠಾಣೆಗೆ ನುಗ್ಗಿಬಿಟ್ಟು ಗಲಾಟೆ ಮಾಡಿದ್ರು. ಪೊಲೀಸ್ ಠಾಣೆಗೆ ನುಗ್ಗಿ ಗಲಾಟೆ ಮಾಡಿದ್ರು ಹುಬ್ಬಳ್ಳಿಯಲ್ಲಿ. ಈ ವಿಚಾರದಲ್ಲಿ 11 FIR ಆಗುತ್ತೆ, 155 ಜನರ ಮೇಲೆ ಕೇಸ್ ದಾಖಲಾಗುತ್ತೆ. ಆನಂತರದಲ್ಲಿ 10ಕ್ಕೂ ಹೆಚ್ಚು ಪೊಲೀಸ್ ವಾಹನಗಳನ್ನು ಜಖಂ ಮಾಡಿರ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ 43 ಕ್ರಿಮಿನಲ್ ಕೇಸ್ಗಳನ್ನು ಸರ್ಕಾರ ಹಿಂಪಡೆದುಕೊಂಡಿತ್ತು. ಒಂದು ಠಾಣೆಗೆ ನುಗ್ಗಿದ್ದಂಥ ಪ್ರಕರಣ ಅದು. ಅದರಲ್ಲಿ ಯಾರ್ಯಾರ ಮೇಲೂ ಕೇಸ್ ಹಾಕ್ಬಿಟ್ಟಿದ್ದಾರೆ, 150-160 ಜನದ ಮೇಲೆ ಹಾಕ್ಬಿಟ್ಟಿದ್ದಾರೆ. ಅದರಲ್ಲೂ ಸ್ವಲ್ಪ ಜನ ಇದ್ದಾರಲ್ಲ, ಇವರೆಲ್ಲ ಇನ್ನೋಸೆಂಟ್ಸು, ಇವರು ಅಮಾಯಕರು, ಇವರ ಮೇಲೆ ಇದ್ದಂಥ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ಳಿ ಅಂತೇಳಿ ಸರ್ಕಾರ ಏನು ಒಂದು ಹೆಜ್ಜೆ ಇಟ್ಟಿತ್ತು. ಈ ಹೆಜ್ಜೆಗೆ ಇದೀಗ ಹೈಕೋರ್ಟ್ನ ಕಡೆಯಿಂದ ಹಿನ್ನಡೆ ಆಗಿದೆ. ಇಲ್ಲ ಆ ಥರ ಎಲ್ಲ ಮಾಡೋಕ್ಕೆ ಬರಲ್ಲ, ಈ ಥರ ಮಾಡೋಕ್ಕೆ ಬರಲ್ಲ. ಸರ್ಕಾರದ ಆದೇಶವನ್ನೇ ಒಂದು ಕಡೆ ಕೋರ್ಟಲ್ಲಿ ರದ್ದು ಮಾಡಿದೆ. ಇದರಾಚೆಗೆ ಇದಕ್ಕೆ ತೀರಾ ಇತ್ತೀಚಿನ ಘಟನೆಗಳು ನಾವು ಸೇರ್ಪಡೆ ಮಾಡ್ಕೊಂಡು ಹೋಗೋದು ಹುಬ್ಬಳ್ಳಿ ಕಥೆ ಆಯಿತು. ಕರಾವಳಿ ಕಥೆ ಎಲ್ಲಿಗೆ ಬಂತು ನೋಡಿ. ಒಬ್ಬರಿಗೆ ಮುಸ್ಲಿಮರ ಹೆಣ ಬೇಕು, ಇನ್ನೊಬ್ಬರಿಗೆ ಹಿಂದೂಗಳ ಹೆಣ ಬೇಕು. ಎರಡು ಹೆಣಗಳ ನಡುವೆ ರಾಜಕೀಯ ವ್ಯಾಪಾರ ಜೋರಾಗಿ ನಡೀತಾ ಇರುತ್ತೆ. ಕರಾವಳಿ ಎಲ್ಲ ಕಾಲದಲ್ಲೂ ಹೀಗಿರಲಿಲ್ಲ, ಎಲ್ಲ ಕಾಲದಲ್ಲೂ ಇದೇ ಥರ ಇದ್ದಿದ್ದು ಅಲ್ಲ. ಹೇಳ್ತೀವಲ್ಲ ನಾವು, ಈ ಬಾರಿ ಉಡುಪಿ ಪ್ರಥಮ, ದಕ್ಷಿಣ ಕನ್ನಡ ಪ್ರಥಮ, SLCಯಲ್ಲಿ ಅದ್ಭುತ ರಿಸಲ್ಟು, ಒಂಥರ ಅಲ್ಲಿ ಶಿಸ್ತುಬದ್ಧ ಜನ ಇದ್ದಾರೆ, ಸೌಜನ್ಯವಾಗಿ ನೋಡ್ಕೊಳ್ತಕ್ಕಂಥ ಜನ ಇದ್ದಾರೆ. ಇದೆಲ್ಲ ನಾವೇ ಮಾತಾಡತಕ್ಕಂಥ ಮಾತುಗಳು. ಎಲ್ಲ ಕಾಲದಲ್ಲೂ ಹೀಗಿರಲಿಲ್ಲ. ಆದರೆ ಇಂಥ ನೆಲದಲ್ಲಿ 1976ಇಂದ ಇದುವರೆಗೂ ಧರ್ಮದ ಕಾರಣಕ್ಕಾಗಿಯೇ 49 ಮೇಜರ್ ಕೊಲೆಗಳು ನಡೆದಿವೆ. 1976 ಕಲ್ಲಡ್ಕದಲ್ಲಿ ಇಸ್ಮಾಯಿಲ್ ಅನ್ನೋ ಜರ್ನಲಿಸ್ಟ್ ಕೊಲೆ ಆಗುತ್ತೆ. 78ಅಲ್ಲಿ ಇದೇ ಕಲ್ಲಡ್ಕದಲ್ಲಿ ಇನ್ನೊಬ್ಬ ಜರ್ನಲಿಸ್ಟ್ ರಾಘವೇಂದ್ರನ ಕೊಲೆ ಆಗುತ್ತೆ. ಇಸ್ಮಾಯಿಲ್ ಕೊಲೆಗೆ ರಾಘವೇಂದ್ರನ ಕೊಲೆ ಬರಾಬರ್, ರಾಘವೇಂದ್ರನ ಕೊಲೆನ ಸಮ ಮಾಡಿದ್ದು ಅಂತ. 1998ಗೆ ಬಂದರೆ ಇದೇ ಕೋಮು ಗಲಭೆಗೆ ಪ್ರಾಣ ಬಿಟ್ಟಿದ್ದು 3. 2001ರಲ್ಲಿ ಆಟೋ ಚಾಲಕನ ಮರ್ಡರ್ ಆಗುತ್ತೆ. 2002ರಲ್ಲಿ ಕಾರ್ಪೆಂಟರ್ನನ್ನು ಪ್ರತೀಕಾರಕ್ಕಾಗಿ ಕೊಂದು ಹಾಕ್ಬಿಡ್ತಾರೆ. 2003 ಅಂತ ಬಂದಾಗ ಲೈಂಗಿಕ ದೌರ್ಜನ್ಯಕ್ಕೆ ಕೋಮು ಸಂಘರ್ಷ ನಡೆಯುತ್ತೆ. ಒಂದು ಕೋಮಿನ 7 ಜನ, ಅನ್ಯ ಕೋಮಿನ 2 ಸಾವಾಗುತ್ತೆ. ಅಲ್ಲಿ ಪೊಲೀಸ್ ಪೇದೆಯನ್ನು ಗಲಭೆಯಲ್ಲಿ ಕೊಂದು ಹಾಕ್ಬಿಡ್ತಾರೆ. 2005 ಅಂತ ಬಂದಾಗ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಜಬ್ಬಾರನನ್ನು ಮುಗಿಸ್ತಾರೆ. ಕೊಲೆಗೆ ಪ್ರತೀಕಾರವಾಗಿ ಇನ್ನೊಬ್ಬ ಆಟೋ ಚಾಲಕ ಬಲಿಯಾಗ್ತಾನೆ, ಅವನು ಸೇರಿ 2ರಲ್ಲಿ ಮರ್ಡರ್ ಆಗುತ್ತೆ. 2006 ಅಕ್ರಮ ಗೋಸಾಗಾಟದ ವಿಚಾರ, 3 ಕೊಲೆ ಆಗುತ್ತೆ. ಪ್ರತ್ಯೇಕ ಪ್ರಕರಣಗಳಲ್ಲಿ 3ರನ್ನ ಬರ್ಬರವಾಗಿ ಕೊಂದು ಹಾಕಿರ್ತಾರೆ. ಮತ್ತೆ 2006 ಮುಲ್ಕಿ ಸುಖನಂದನ್ ಶೆಟ್ಟಿ ಕೊಲೆಗೆ ಪ್ರತಿಭಟನೆ ಆಗುತ್ತೆ. ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಗೋಲಿಬಾರ್ ಮಾಡ್ತಾರೆ. ಖಾಕಿ ಮಾಡಿದ ಗೋಲಿಬಾರಲ್ಲಿ ಪ್ರತಿಭಟನಾ ನಿರತ 2 ಸತ್ತು ಹೋಗ್ತಾರೆ. 2008 ಪ್ರಮುಖ ಹಿಂದೂ ನಾಯಕ ಅನಂತುವಿನ ಮರ್ಡರ್ ನಡೆಯುತ್ತೆ. 2016 ಜೈಲಲ್ಲಿ ಮಾಡೂರು ಇಸಬು, ಗಣೇಶ್ ಶೆಟ್ಟಿ ಇವರಿಬ್ಬರ ಮರ್ಡರ್ ಕೂಡ ಆಗಿ ಹೋಗುತ್ತೆ. ಪ್ರಶಾಂತ ಪೂಜಾರಿ, ಹರೀಶ್ ಬಂಟ್ವಾಳ, ಶರತ್ ಮಡಿವಾಳ, ದೀಪಕ್, ಬಶೀರ್, ಅಶ್ರಫ್, ಫಾಸಿಲ್, ಪ್ರವೀಣ್ ನೆಟ್ಟಾರು ಕೊಲೆ. ಇನ್ನೂ ಆಶ್ಚರ್ಯ ನಿಮಗೆ, ಒಂದೇ ತಿಂಗಳ ಅಂತರದಲ್ಲಿ ಕೋಮು ಸಂಘರ್ಷಕ್ಕೆ ಇಲ್ಲಿ 3 ಕೊಲೆಗಳು ನಡೆದು ಹೋಗ್ಬಿಡ್ತವೆ. ಈ ವಿಚಾರಗಳಿಗೆ ನಾನು ಈ ಒಂದೇ ತಿಂಗಳ ಅಂತರ ಅಂತ ಹೇಳ್ತಾ ಇದ್ದೀನಲ್ಲ, 2017ರಿಂದ 2025 ನಡುವಿನ ಇಷ್ಟು ಕೊಲೆಗಳಾದವು. ಇಲ್ಲಿ ಅವರು ಕೊಲೆ ಆದಾಗ ಆ ಕಡೆ ಒಂದಷ್ಟು ರಾಜಕಾರಣಿ ನುಗ್ಬಿಡೋದು, ಒಂದು ಪಾರ್ಟಿಯವರು, ಈ ಕಡೆ ಕೊಲೆ ಆದಾಗ ಈ ಕಡೆ ಒಂದಷ್ಟು ನುಗ್ಬಿಡೋದು. ನಾವಿಲ್ಲಿ ನಿಮ್ಮ ಪರವಾಗಿದ್ದೀವಿ, ನಾವು ಇಲ್ಲಿ ಒಬ್ಬ ಬಿದ್ದರೆ 10 ಜನ ಎದ್ದೇಳ್ತಾರೆ, ಒಬ್ಬ ಸತ್ತರೆ 100 ಜನ ಎದ್ದೇಳಬೇಕಿಲ್ಲಿ. ಪ್ರಚೋದನೆ ಮಾಡಿ 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 ಕೊಲೆಗಳಿಗೆ ಕೊನೆ ಇಲ್ಲ, ಮೊದಲಿಲ್ಲ. ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇವತ್ತಿಗೂ ಆ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ, ನೀವು ಕೇರಳ ಕನ್ಸಿಡರ್ ಮಾಡಿದ್ರು ಹೀಗೇ, ಮಂಗಳೂರು ಕನ್ಸಿಡರ್ ಮಾಡಿದ್ರು ಹೀಗೇ. ಒಬ್ಬ ಹಿಂದುವಿನ ತಲೆ ಬಿತ್ತ, ಒಬ್ಬ ಮುಸ್ಲಿಮನ ತಲೆ ಬೀಳಲೇಬೇಕು. ಅವನನ್ನು ಕೊಂದವನೇ ಆಗಬೇಕಾಗಿಲ್ಲ. ಯಾರು ಆ ಹಿಂದುವನ್ನು ಕೊಂದಿದ್ನೋ ಅವನೇ ಅದೇ ಮುಸ್ಲಿಮನನ್ನೇ ಕೊಲ್ಲಬೇಕು ಅಂತೇನಿಲ್ಲ. ದಾರಿಯಲ್ಲಿ ಯಾರೋ ಹೋಗ್ತಿರ್ತಾನೆ, ಅವನ ಕೊಲೆ ಆಗಬಹುದು. ಒಬ್ಬ ಮುಸ್ಲಿಮನ ಹೆಣ ಬಿತ್ತ,
ಇನ್ನೊಂದು ಕಡೆ ಒಬ್ಬ ಹಿಂದುವಿನ ಹಣ ಬೀಳಲೇಬೇಕು. ಅವನ ಆಟೋ ಚಾಲಕ ಆದರೂ ಆಗಿರಲಿ, ತರಕಾರಿ ವ್ಯಾಪಾರ ಆದರೂ ಆಗಿರಲಿ, ಆ ಭಾಗದ ಜನಗಳನ್ನು ಕೇಳಿದ್ರೆ ಅವರೊಂದು ಮಾತು ಹೇಳ್ತಾರೆ, ಈ ಥರ ನಮ್ಮ ಕಡೆ ಸ್ಟ್ರಾಂಗ್ ಇರೋದ್ರಿಂದಾನೇ ನಮ್ಮ ಹೆಣ್ಣುಮಕ್ಕಳು ಸೇಫ್ ಆಗಿದ್ದಾರೆ, ಇಲ್ಲ ಅಂದರೆ ಅವ್ರು ಬಿಡ್ತಾ ಇರಲಿಲ್ಲ. ಈ ಮಾತು ಜಗಜ್ಜಾಹೀರು ಆ ಭಾಗದಲ್ಲಿ. ಇದಕ್ಕೆ ಸರ್ಕಾರ ಇಲ್ಲಿವರೆಗೂ ಏನು ಮಾಡೋಕ್ಕಾಗಲಿಲ್ವಾ? ಮಾಡಿಲ್ಲ, ಈಗ ಮಾಡೋಕ್ಕೆ ಹೊರಟಿದ್ದಾರೆ. ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗಿರುತ್ತೆ ಇದು? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮ ಮುಂದೆ ಮೋಹನ್ ವಿಶ್ವ ಇದ್ದಾರೆ, ಬಿಜೆಪಿಯ ವಕ್ತಾರರು. ಸ್ವಾಗತ ಮೋಹನ್ ವಿಶ್ವ ನಿಮಗೆ. ರಘು ದೊಡ್ಡೇರಿ ನಮ್ಮ ಜಾಯ್ನ್ ಆಗಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ರಘು ದೊಡ್ಡೇರಿ. ಇನ್ನೊಂದು ಕಡೆ ಪತ್ರಕರ್ತರಾಗಿರ್ತಕ್ಕಂಥ ಹನುಮೇಶ್ ಯಾವಗಲ್ ನಮ್ಮನ್ನು ಜಾಯ್ನ್ ಆಗ್ತಾ ಇದ್ದಾರೆ, ಹಿರಿಯ ಪತ್ರಕರ್ತರು. ಸ್ವಾಗತ ಹನುಮೇಶ್ ಯಾವಗಲ್ ಸರ್ ತಮಗೆ ಈ ಒಂದು ಡಿಬೇಟ್ಗೆ. ನನ್ನ ಮೊದಲನೇ ಪಾಯಿಂಟ್, ರಘು ದೊಡ್ಡೇರಿ, ಹುಬ್ಬಳ್ಳಿ ಗಲಭೆಕೋರರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಹಿನ್ನಡೆ. ನೀವೇನೋ 43 ಕ್ರಿಮಿನಲ್ ಕೇಸನ್ನು ವಾಪಸ್ ತೊಗೊಂಡ್ಬಿಡ್ಬೇಕು ತೀರ್ಮಾನ ಮಾಡಿದ್ರಲ್ಲ, ನಿಮಗೆ ಹೈಕೋರ್ಟ್ ಇವತ್ತು ಒಂದು ಹಂತಕ್ಕೆ ಚೀಮಾರಿ ಅದು. ಇನ್ನೊಂದು ಕಡೆ ಕರಾವಳಿಯಲ್ಲಿ ಈ ಕೋಮು ಸೌಹಾರ್ದ ಸ್ಥಾಪಿಸೋ ನಿಟ್ಟಿನಲ್ಲಿ ಒಂದು ಪಡೆ ರಚನೆ ಮಾಡ್ತಾ ಇದ್ದೀರಿ. ಏನಿದು ಈ ಬೆಳವಣಿಗೆಗಳು ಅಂತ? ಮೊದಲನೇದಾಗಿ ಏನು ಇವತ್ತು ನಮ್ಮ ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸುಭಾಷ್ ಶೆಟ್ಟಿ ಮರ್ಡರ್ ಆದಮೇಲೆ ಮಾಡಬಹುದಾಗಿದ್ದ ಕೆಲಸನ ನೀವು ರಹಿಮಾನ್ ಕೊಲೆ ಆಗೋವರೆಗೂ ಸೌಹಾರ್ದ ಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ? ಸೌಹಾರ್ದತೆಗೆ ಆ ಸ್ಪೇಸ್ ಏನಾದರೂ ಕೊಟ್ಟಿದ್ದೀರಾ ಇಲ್ಲಿ? ಇಲ್ಲ ನೋಡಿ, ಸುಭಾಷ್ ಶೆಟ್ಟಿ ಮರ್ಡರ್, ಬಶೀರ್ ಮರ್ಡರ್ವರೆಗೂ ಸ್ವಲ್ಪ ಸ್ಪೇಸ್ ಬೇಕಿತ್ತು ಅಂತ ಕಾಣುತ್ತೆ ನಿಮಗೆ. ಅಲ್ಲ ನೋಡಿ, ನಾವು ಒಂದು ರಮಕಾಂತ್ ಅವರ ಎರಡು ವಿಚಾರವನ್ನು ನಾವು ಕಾಶ್ಮೀರದ ವಿಚಾರಕ್ಕೆ ಬಂದಾಗ, ಕಾಶ್ಮೀರದಲ್ಲಿ ಇಡೀ ದೇಶಕ್ಕೆ ತಲೆನೋವಾಗಿರ್ತಕ್ಕಂಥ ಕಾಶ್ಮೀರದಲ್ಲಿ ಒಂದು BSF ಪಡೆಯನ್ನ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅನ್ನು ಹಾಕಿದ್ದೀವಿ ಅಂತ ಹೇಳ್ತಕ್ಕಂಥದ್ದು ಅನ್ಫಾರ್ಚುನೇಟ್ ಹೇಗಿದೆಯೋ, ಹಾಗೆ ಮಂಗಳೂರಿನಲ್ಲಿ ಒಂದು ಸೌಹಾರ್ದಯುತ ಪಡೆಯನ್ನ, ಒಂದು ಪೊಲೀಸ್ ಫೋರ್ಸ್ ಅನ್ನು ನಾವು ಸೆಟಪ್ ಮಾಡ್ತೀವಿ ಅಂತಕ್ಕಂಥದ್ದು ಇಟ್ಸ್ ಅನ್ಫಾರ್ಚುನೇಟ್. ಕಾಶ್ಮೀರದ BSF ಅರ್ಥ ಆಗಲಿಲ್ಲ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಇರ್ತಕ್ಕಂಥ ಕರ್ನಾಟಕದಲ್ಲಿ ಹೇಗೆ ನಾವು ಕಾಶ್ಮೀರದಲ್ಲಿ ಹೇಗೆ ತಲೆನೋವಾಗಿದೆಯೋ, ಕಾಶ್ಮೀರದಲ್ಲಿ ಈ ಭಯೋತ್ಪಾದನೆದ ಏನ್ ಗಲಾಟೆ ಆಗಿದೆಯೋ ಅಥವಾ ತಲೆನೋವಾಗಿದೆಯೋ, ಇಡೀ ದೇಶಕ್ಕೆ ತಲೆನೋವಾಗಿದೆಯೋ, ಅದೇ ರೀತಿ ಮಂಗಳೂರು ಮತ್ತೆ ಭಯೋತ್ಪಾದನೆಯನ್ನ ಕೋಮು ಸಂಘರ್ಷಕ್ಕೆ ಮ್ಯಾಚ್ ಮಾಡ್ತಾ ಇದ್ದಾರೆ. ಅದೇ ಬೇರೆ ಸಬ್ಜೆಕ್ಟ್ ಇದೆ. ಅದು ತಲೆನೋವು, ಇದು ತಲೆನೋವೇ ಅಲ್ಲ. ತಲೆನೋವು, ಈಗ ಗಾಯ ಏನು ರಕ್ತ ಬರೋದು ಎರಡು ಒಂದೇ ರೀತಿ ಅಲ್ವಾ? ಸೊ ಅಂದ್ರೆ ನಾನೇ ಹಾಕಿ ಕಂಪೇರ್ ಮಾಡ್ತಿದ್ದೀನಿ ಅಂತಂದ್ರೆ, ಹೇಗೆ ದೇಶಕ್ಕೆ ಹೇಗೆ ಕಾಶ್ಮೀರದಲ್ಲಿ ನಡೀತಿರ್ತಕ್ಕಂಥ ಭಯೋತ್ಪಾದನೆ ಗಲಾಟೆ ಏನು ತೊಂದರೆ ಆಗಿದೆಯೋ, ಈ ದೇಶದ ಅಭಿವೃದ್ಧಿಗೆ ಕುಂಠಿತವಾಗಿದೆಯೋ, ಅದೇ ರೀತಿ ಕರ್ನಾಟಕಕ್ಕೆ ಈ ಕರಾವಳಿಯಲ್ಲಿ ನಡೆತಿರ್ತಕ್ಕಂಥ ಗಲಭೆಗಳು ಏನು ಒಂದು ನೋವನ್ನು ತರ್ತಾ ಇದೆ ಅಂತ ಕಂಪೇರ್ ಹೇಳ್ತಾ ಇರ್ತಕ್ಕಂಥ. ಓಕೆ, ಸೊ ಇನ್ನೊಂದು ನೋವಿನ ಸಂಗತಿ ಏನು ಅಂತಂದ್ರೆ, ನಾವು ಅಲ್ಲಿ ಏನು ದೇಶ ಕಾಯಕ್ಕೋಸ್ಕರ ನಾವು ಈ ದೇಶದ 140 ಕೋಟಿ ಜನರನ್ನ ಸಾಕ್ಬೇಕು, ಸೇವ್ ಮಾಡಬೇಕು ಅಂತ ಹೇಳಿ BSF ಹಾಕಿದೀವಿ. ಬಟ್ ಇಲ್ಲಿ ಒಂದು 2 ಜಿಲ್ಲೆಯ ಜನರನ್ನ ಸಾಕ್ಬೇಕು ಅಂತ ಹೇಳಿ ಒಂದು ಇದನ್ನ ಕೋಮು ಸೌಹಾರ್ದ ಪಡೆಯನ್ನ ಕಟ್ಟಬೇಕು ಅಂತಕ್ಕಂಥದ್ದು, ಅದು ಕರ್ನಾಟಕದಲ್ಲಿ ನಮಗೆ ಒಂದು ದುಃಖ ಉಂಟಾಗ್ತಾ ಇದೆ ಅಂತ ಒಂದು ಖೇದವನ್ನ ವ್ಯಕ್ತಪಡಿಸ್ತಿದ್ದೇನೆ. ಸೊ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಯಾಕೆ ಈ ಗಲಾಟೆಗಳೆಲ್ಲ ಬರೀ ಬಿಜೆಪಿ ಶಾಸಕರಿರ್ತಕ್ಕಂಥ, ಕಳೆದ 7 ವರ್ಷದಿಂದ ಅಧಿಕಾರದಲ್ಲಿ ಇರ್ತಕ್ಕಂಥ ಸರಿಸುಮಾರು 15ರಲ್ಲಿ 13ರಲ್ಲಿ 11 ಶಾಸಕರಿರ್ತಕ್ಕಂಥ ಬಿಜೆಪಿ ಶಾಸಕರಿರ್ತಕ್ಕಂಥ ಕ್ಷೇತ್ರದಲ್ಲೇ ನಡೆಯುತ್ತೆ. ಹಾಗಾದ್ರೆ ಬಿಜೆಪಿ ಶಾಸಕರ ಪಾತ್ರ ಏನು? ಬಿಜೆಪಿ ಶಾಸಕರು ಯಾಕೆ ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ? ನಾನು ಈ ಭಾಗ ಒಂದು ಸಾರಿ ಅಲ್ಲ, ಈಗ ಏನು ಮಂಗಳೂರಿನಲ್ಲಿ ಪ್ರತಿ ಬಾರಿ ಗಲಾಟೆ ಆದಾಗ ಒಂದು ಪ್ರತಿಯೊಂದು ಇದರಲ್ಲೂ ಹೇಳ್ತಾರೆ, ನಳಿನ್ ಕುಮಾರ್ ಕಟೀಲ್ ಹೇಳ್ತಾರೆ, ಏನು ಭರತ್ ಶೆಟ್ಟಿ ಅವರು ಹೇಳ್ತಾರೆ, ಏನು ಈ ಬಿಜೆಪಿಯ ಶಾಸಕರೇನಿದ್ದಾರೆ ಪ್ರತಿ ಸಾರಿನೂ ಇನ್ಸ್ಟಿಗೇಟ್ ಮಾಡ್ತಾರೆ, ನಾವು ಪ್ರತಿಕಾರವನ್ನು ತೆಗೆದುಕೊಳ್ತೇವೆ ಅಂದ್ರೆ, ನೀವು ನಿಜವಾದಂತ ಏನು ಕಾನೂನನ್ನ ರಕ್ಷಣೆ ಮಾಡ್ಬೇಕಾಗಿರ್ತಕ್ಕಂಥವ್ರು, ಶಾಸಕರ ಜವಾಬ್ದಾರಿ ಏನು? ಆ ಭಾಗದಲ್ಲಿ ಶಾಂತಿಯನ್ನ ನೆಲೆಸಬೇಕಾಗಿರ್ತಕ್ಕಂಥ ಕಾರ್ಯವನ್ನ ನೀವೇ ಮಾಡ್ಬೇಕು. ಯಾಕೆ? ನೀವು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್, ನೀವು ಕೇವಲ ಬರೀ 5 ಜನ 10 ಜನ ಅಥವಾ ಇದಕ್ಕೆಲ್ಲ ಎಲೆಕ್ಟ್ ಆಗಿದ್ದೀರಾ. ಆದ್ರೆ ಇಡೀ ಕ್ಷೇತ್ರದ ಜವಾಬ್ದಾರಿಯನ್ನು ನಿಮ್ಮ ಮೇಲಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಒಂದು ಕೊಲೆಗೆ ನಾವು 10 ತಲೆಯನ್ನು ತರ್ತೀವಿ, ಕೊಲೆಯನ್ನು ನಾವು ಪ್ರತಿಕಾರವನ್ನ, ರಿವೆಂಜ್ ಅನ್ನು ತೆಗೆದುಕೊಳ್ತೀವಿ ಅಂತ ರಿವೆಂಜ್ ವಿಚಾರವನ್ನು ಮಾತಾಡ್ತಕ್ಕಂಥ ಒಂದು ಇದಿದೆಯಲ್ಲ, ಅದನ್ನ ನಾನು ಖಂಡಿಸ್ತೇನೆ. ಯಾರನ್ನಾಗ್ಲಿ, ಅದು ಯಾವುದೇ ಪಕ್ಷದವರಾಗ್ಲಿ, ಯಾವುದೇ ಧರ್ಮ ಆಗ್ಲಿ, ಇದು ಏನು ಸಾವು ನೋವಿಗೆ ಯಾವುದೇ ಧರ್ಮ ಮತ್ತೆ ಜಾತಿ ಪಕ್ಷ ಇಲ್ಲ. ಓಕೆ, ಇದೀಗ ನಿಮ್ಮ ಶಾಸಕರಿರೋ ಕಡೆನೇ ಇದೆಲ್ಲ ಜಾಸ್ತಿ. ಒಂದು ಕೊಲೆ ಆದಾಗ ಆ ಕೊಲೆಗೆ ಪ್ರತೀಕಾರವೇ ಉತ್ತರ ಆಗ್ತಾ ಹೋದರೆ, ಹಮ್ಮುರಾಬಿ ಕೋಡ್ ಇದೆಯಲ್ಲ, ಕಣ್ಣಿಗೆ ಕಣ್ಣು ಹಲ್ಲಿಗೆ ಹಲ್ಲು ತೀರ್ಮಾನ ಆಗಿಬಿಟ್ರೆ ಜಗತ್ತೇ ಕುರುಡಾಗ್ಬಿಡುತ್ತೆ ಅಂತ. ಕರೆಕ್ಟ್. ಅದೇ ನೀತಿ ಮೇಲೆ ಹೋಗ್ಬಿಟ್ರೆ ಜಗತ್ತೇ ಕುರುಡಾಗಿರ್ಬೇಕು ಅಂತ. ರಮಾಕಾಂತ್, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪಾಯಿಂಟು, ನಮ್ಮ ಶಾಸಕರು ಅಥವಾ ನಮ್ಮ ಸಂಸದರು ಯಾರೂ ಕೂಡ ಇವ್ರು ಹೇಳದಂತ ಸುಳ್ಳನ್ನ ಹೇಳಿಲ್ಲ. ಯಾರು ಹೇಳಿದಾರ ಹೇಳಿ, ಇಂಥವ್ರು ಹೇಳಿದಾರ ಪ್ರತಿಕಾರ ಅಂತ ಒಂದು ವಿಡಿಯೋ ತೋರಿಸ್ಲಿ, ಒಂದು ಬೈಟ್ ತೋರಿಸ್ಲಿ, ಹೇಳಿ, ಆಯ್ತಲ್ಲ? ಅದು ಮೊದಲನೇ ಸುಳ್ಳು. ಎರಡನೇದು, ಇವರು ಕಾಶ್ಮೀರದ ತಲೆನೋವು, ಮಂಗಳೂರಿನ ತಲೆನೋವು ಅಂತ ಹೇಳಿದ್ರು. ಎರಡರ ತಲೆನೋವು ಅಂತ ಇವ್ರಿಗೆ ಅನ್ಸಿದ್ರೆ ಅದ್ರ ಜನಕರೇ ಇವರು, ಅದನ್ನ ಅರ್ಥ ಮಾಡ್ಕೊಬೇಕು. ಕಾಶ್ಮೀರದ ತಲೆನೋವು ಶುರು ಮಾಡಿದ್ದು ಇವರೇನೇನೆ, ತಿರ್ಗಾ ಮಂಗಳೂರಿನಲ್ಲಿ ಕೋಮುಗಲಭೆ ಆಗುತ್ತೆ ಅಂತ ಇವ್ರಿಗೆ ಅನ್ಸಿ ಅದನ್ನು ಶುರು ಮಾಡಿದವರು ಇವರೇನೇನೆ. ನೀವು ನೋಡಿ ರಮಾಕಾಂತ್, ಈ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಯ್ತು. ಫ್ರಮ್ ದ ಡೇ 1 ಯಾವ ರೀತಿಯಾಗಿ ಇವ್ರು ನಡ್ಕೊಂಡಿದ್ದಾರೆ ಈ ವಿಚಾರದಲ್ಲಿ? ಫಸ್ಟ್ ಟಾರ್ಗೆಟ್ ಮಾಡಿದ್ದು ಹಿಂದೂ ಕಾರ್ಯಕರ್ತರುಗಳನ್ನ,
ಸುಖ ಸುಮ್ನೆ ಅದನ್ನ ರೌಡಿ ಶೀಟರ್ ಓಪನ್ ಮಾಡೋದು, ಇಲ್ಲರ ಕೇಸ್ಗಳನ್ನೆಲ್ಲ ಹಾಕೋದು, ಅವ್ರನ್ನ ಗಡಿಪಾರ್ ಮಾಡೋದು, ಅಲ್ಲಿಂದ ಶುರು ಮಾಡಿದ್ರು. ಯಾರ ಮೇಲೆ ಓಪನ್ ಮಾಡಿದ್ರು? ರೌಡಿ ಶೀಟರ್ ಯಾರ ಮೇಲೆ? ಅಲ್ಲ, ನಮ್ಮ ಇವ್ರ ಮೇಲೆ ಮಂಗಳೂರಲ್ಲಿ ಶರಣ್ ಪಂಪೆಲ್ ಆಗ್ಬೋದು, ತಿರ್ಗಾ ಮೇಲೆ ಇಲ್ಲಿ ಪುನೀತ್ ಕೆರೆಳ್ಳಿ ಅಂತ ಹಿಂದೂ ಯುವಕ, ಅವ್ರ ಮೇಲೆ ಮಾಡಿದ್ದಾಗ್ಬೋದು. ಈ ರೀತಿಯಾಗಿ ಟಾರ್ಗೆಟ್ ಮಾಡಿ ಪ್ರತಿಯೊಂದು ವಿಚಾರದಲ್ಲೂ ಮಾಡಿದ್ರು. ಬಟ್ ಸುಹಾಸ್ ಶೆಟ್ಟಿ ಮೇಲೆ ರೌಡಿ ಶೀಟರ್ ಓಪನ್ ಆಗಿದ್ದು ಬೊಮ್ಮಾಯಿ ಪೀರಿಯಡ್ ಅಲ್ಲಿ. ಯಾವ್ದು? ಸುಹಾಸ್ ಶೆಟ್ಟಿ ಮೇಲೆ ಓಪನ್ ಆಗಿದ್ದು ಬೊಮ್ಮಾಯಿ ಪೀರಿಯಡ್ ಅಲ್ಲಿ. ಸುಹಾಸ್ ಶೆಟ್ಟಿ ಅವ್ರ ಮೇಲೆ ಆ ಟೈಮಲ್ಲಿ ಓಪನ್ ಆಗಿದ್ರು ಸಹ ನಾನು ಹೇಳಿದ್ನಲ್ಲ ನಿಮ್ಗೆ, ಅದು ಪೊಲೀಸರ ಅಚಾತುರ್ಯದಿಂದ ಆಗಿತ್ತು. ಅದಾದ್ಮೇಲೆ ಏನಾಯ್ತು ಅಂತೆಲ್ಲ ಬೊಮ್ಮಾಯಿ ಅವರು ಕ್ಲಾರಿಫೈ ಮಾಡಿದ್ರು, ಅದಾಗಿದೆ. ಅದು ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಬಟ್ ನಾನು ಹೇಳ್ತಾ ಇರೋದು, ಇವ್ರ ಅಧಿಕಾರಕ್ಕೆ ಬಂದ ತಕ್ಷಣ ನಡ್ಕೊಂಡಂತ ರೀತಿ. ವರಾಸ್ ಪ್ಯಾರಲಲ್ಲಿ ನಾನು ಒಂದು ಸಿಂಪಲ್ ಇನ್ಸಿಡೆಂಟ್ ಹೇಳ್ತೀನಿ. ನೀವು ಕೇಳಿದ್ರೆ ಪ್ರಶ್ನೆ, ಅವರು ಕೇಳಿದ್ರು, ಬಿಜೆಪಿ ಶಾಸಕರು ಇರೋ ಕಡೆನೆ ಮಾತ್ರ ಯಾಕೆ ಹಿಂಗಾಗುತ್ತೆ ಅಂತ ಕೇಳಿದ್ರು, ಪ್ರಚೋದನೆ ಕೊಡ್ತಾರೆ ಅಂತ. ಆಯ್ತಾ? ಹಾಗಾದ್ರೆ ಕೆಜಿಹಳ್ಳಿ ಡಿಜಿಹಳ್ಳಿ ಪೆಟ್ರೋಲ್ ಬಂಕ್ ಬೆಂಕಿ ಇಟ್ರಲ್ಲ, ಅವತ್ತು ಯಾರಿದ್ದಲ್ಲಿ? ಕಾಂಗ್ರೆಸ್ ಶಾಸಕರು ಇದ್ದಿದ್ದು. ಅದ್ರ ಹಿಂದೆ ಯಾರ ಹೆಸರು ಕೇಳ್ಬಂತು? ಇದೇ ಕಾಂಗ್ರೆಸ್ ನ ಮಾಜಿ ಮೇಯರ್ ಸಂಪತ್ ರಾಜ್ ಹೆಸರು ಕೇಳ್ಬಂತು. ಆಯ್ತಾ? ಅಲ್ಲೇನ್ ಬಿಜೆಪಿ ಅವರಿದ್ರ? ನೆಕ್ಸ್ಟ್ ಮೈಸೂರಿನ ಉದಯಗಿರಿ, ವೆರಿ ರೀಸೆಂಟ್. ಆಯ್ತಾ? ಉದಯಗಿರಿನಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ಬೆಂಕಿ ಇಟ್ಟರು, ಕಲ್ತೂರಾಟ ಮಾಡಿದ್ರು. ಅಲ್ಲೇನ್ ಬಿಜೆಪಿ ಶಾಸಕರು ಮಾತಾ ಇರೋದಾ? ಕಾಂಗ್ರೆಸ್ನವ್ರು ಇಲ್ವಾ ಅಲ್ಲಿ? ಆಯ್ತಾ? ನೆಕ್ಸ್ಟ್ ಹುಬ್ಬಳ್ಳಿ, ಇವತ್ತು ಇವ್ರು ಕೋರ್ಟ್ ಚೀಮಾರಿ ಹಾಕಿದಲ್ಲ, ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಮೇಲೆ ಬೆಂಕಿ ಇಟ್ರಲ್ಲ, ಅಲ್ಲೇನ್ ಬರೀ ಬಿಜೆಪಿ ಅವ್ರು ಮಾತ್ರ ಇರೋದಾ? ಕಾಂಗ್ರೆಸ್ನವ್ರೇನಿಲ್ವಾ? ಸಿ, ಈ ರೀತಿಯಾಗಿ ಜನರಿಕ್ ಆಗಿ ಹೇಳೋದನ್ನ ಕಾಂಗ್ರೆಸ್ ಸರ್ಕಾರ ಬಿಡಬೇಕು. ಅಟ್ ದ ಸೇಮ್ ಟೈಮ್ ಐ ವಿಲ್ ಟೆಲ್ ಯು ಒನ್ ಮೋರ್ ಥಿಂಗ್ ರಮಾಕಾಂತ್. ನೀವು ನೋಡಿ, ಇವ್ರದೇ ಶಾಸಕ ತನ್ವೀರ್ ಸೇಠ್ ಅವ್ರ ಮೇಲೆ ಈ PFI SDP ಅವ್ರ ಕಡೆಯಿಂದ ಅಟ್ಯಾಕ್ ಆಗುತ್ತೆ, ಕುತ್ತಿಗೆಗೆ ಮಚ್ಚಾಕ್ತಾರೆ. ಅನ್ಫಾರ್ಚುನೇಟ್ಲಿ ಅದೇ ತನ್ವೀರ್ ಸೇಠ್ ಗೃಹ ಸಚಿವರಿಗೆ ಪತ್ರ ಬರೀತಾರೆ. ಏನಂತ? ಈ ಮಚ್ಚೇಟ್ ಹಾಕ್ದವ್ರಾಗ್ಬೋದು ಅಥವಾ ಗಲಭೆಗಳಲ್ಲಿ ಪಾಲ್ಗೊಂಡವ್ರ ವಿರುದ್ಧ ಇರೋ ಕೇಸ್ನ ವಿಡ್ರಾ ಮಾಡ್ಕೊಳ್ಳಿ ಅಂತ. ಅದೇ ತನ್ವೀರ್ ಸೇಠ್ ಪತ್ರ ಬರೀತಾರೆ. ಅದನ್ನ DK ಶಿವಕುಮಾರ್ ಅವರು ಪರಮೇಶ್ವರ್ಗೆ ರೆಕಮೆಂಡ್ ಮಾಡ್ತಾರೆ, ವಿಡ್ರಾ ಮಾಡ್ಕೊಳ್ಳಿ ಅಂತ. ಇದನ್ನ ನೀವು ಏನಂತೀರಾ? ಇದನ್ನ ನೀವ್ ಏನಂತೀರಾ ನೀವು? ಸೊ ನೀವೇ ಬೆಳೆಸಿದಂತವ್ರು, ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದಂತವ್ರನ್ನ ನೀವೇ ಪೋಸ್ಟ್ ಮಾಡ್ಕೊಂಡು ಕುತ್ಕೊಳ್ತೀರಾ, ನೀವೇ ಕೇಸ್ ವಿಡ್ರಾ ಮಾಡ್ಕೊಳ್ತಾ ಇದ್ದೀರಾ. ಈ ರೀತಿಯಾಗಿ ಒಂದು ಕೋಮು ಸಂಘರ್ಷನ ಸೃಷ್ಟಿ ಮಾಡ್ತಿರೋದೇ ನೀವುಗಳು ಸೃಷ್ಟಿ ಮಾಡ್ಬಿಟ್ಟು, ಇವಾಗ ಆಯ್ತಪ್ಪ, ಯಾವ್ದಾದ್ರೂ ಒಂದು ಹಿಂದೂ ಪರ ಸಂಘಟನೆ ಕರ್ನಾಟಕದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಮೇಲೆ ಬೆಂಕಿ ಹಚ್ಚಿರೋ ತೋರಿಸಿ ನೋಡೋಣ, ಕಲ್ಲೊಡ್ದಿರೋ ತೋರಿಸಿ ನೋಡೋಣ ನಿಮ್ಗೆ. ಆ ರೀತಿಯಾದಂತ ಅಹಿತರ ಘಟನೆಗಳನ್ನ ಮಾಡೇ ಇಲ್ಲ ಅವ್ರು ಲಿಟ್ರಲಿ. ಆಯ್ತಲ್ಲ? ಇವ್ರು ಸುಮ್ನೆ ಎಲ್ಲಾನು ಜನರಿಕ್ ಮಾಡ್ಕೊಂಡು, ಜನರಲೈಸ್ ಮಾಡ್ಕೊಂಡು, ಇವರೇ ಕೇಸ್ ವಿಡ್ರಾ ಮಾಡ್ಕೊಂಡು, ಜಸ್ಟ್ ಬಿಕಾಸ್ ವೋಟ್ ಬ್ಯಾಂಕ್, ನಥಿಂಗ್ ಎಲ್ಸ್. ಬಿಕಾಸ್ ಇವತ್ತು ಮಂಗಳೂರಲ್ಲಿ ಸಭೆಯಲ್ಲಿ ಏನಾಯ್ತು? ಏನ್ ಹೇಳಿದ್ರಲ್ಲಿ? ಓಪನ್ ಆಗಿ ಥ್ರೆಟನ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವ್ರಿಗೆ, ನಾವೆಲ್ಲ ರಾಜೀನಾಮೆ ಕೊಟ್ಬಿಡ್ತೀವಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಸಿದ್ದರಾಮಯ್ಯನವರು ಒಂದ್ ವಾರ ವೆಯ್ಟ್ ಮಾಡಿ ಅಂತ ಹೇಳಿದ್ರಂತೆ ಲಿಟ್ರಲಿ. ಅಲ್ಲಿ ಏನರ್ಥ? ನೀವು ಒಂದು ವೋಟ್ ಬ್ಯಾಂಕ್ ನ ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಈ ಮಟ್ಟದ ವಿಚಾರಧಾರನ ಮುಂದೆ ತರ್ತಾ ಇದ್ದೀರಾ. ಫೈನ್. ನಾನು ಇದೀಗ ಹನುಮೇಶ್ ಅವ್ರನ್ನ ಮಾತಾಡ್ಸ್ಬಿಡ್ತೀನಿ. ಹನುಮೇಶ್ ಅವರೇ, ಪ್ರಶಾಂತ್ ಪೂಜಾರಿ, ಹರೀಶ್ ಬಂಟ್ವಾಳ, ಶರತ್ ಮಡಿವಾಳ, ಕೆಲವೊಂದು ಮೆನ್ಷನ್ ಮಾಡ್ತಾ ಇದ್ದೀನಿ ನಾನು. ಈ ಕೊಲೆ ಆಗಿರೋದು, ದೀಪಕನ ಕೊಲೆ ಆಗಿರೋದು ಎಷ್ಟು ನಿಜಾನೋ, ಬಶೀರನ ಕೊಲೆ, ಅಶ್ರಫನ ಕೊಲೆ, ಫಾಸಿಲನ ಕೊಲೆ, ಪ್ರವೀಣ್ ನೆಟ್ಟಾರು ಕೊಲೆ ಆಗಿರೋದು ಅಷ್ಟೇ ನಿಜ. ಈ ಕೊಲೆ ಕಾಲ್ಪನಿಕವಾಗಿ ಇಲ್ಲಿ ಯಾರೂ ಮಾತಾಡ್ತಾ ಇಲ್ಲ. ಎರಡೂ ಕಡೆಯವರು ಸತ್ತಿದ್ದಾರೆ. ಆದರೆ ಸರ್ಕಾರ ಯಾವುದೇ ಇರಲಿ, ಶವಭಕ್ಷಕ ಕೆಲಸಗಳನ್ನು ಮಾಡಬಾರ್ದು. ಹೆಣ ಪ್ರೀತಿಸೋ ಆಳ್ವಿಕೆಗಳು ಯಾರ ಕಾಲದಲ್ಲಿದ್ದರೂ ತಪ್ಪೇ. ಅದು ಎರಡೂ ಕಡೆ ಹೆಣ ಬಿದ್ದಿರುತ್ತೆ. ಈ ಕಡೆ ಬಿದ್ದರೆ ಹೆಣ ಒಂದು ಕಡೆ, ಆತ ಕಡೆ ಬಿದ್ದರೆ ಒಂದು ಥರ ಮಾತು. ಇದು ತಕ್ಕದಲ್ಲ ಅಲ್ವಾ ಅಂತ. ಹೆಣ ಎರಡು ಕಡೆಯಲ್ಲಿ ಬಿದ್ದರೂ ಕೂಡ ಅದರಿಂದ ಭರ್ಜರಿ ಹುಲುಸಾದಂತಹ ಬೆಳೆಯನ್ನು ರಾಜಕೀಯ ಪಕ್ಷಗಳು ತಗೊಂಡಿಲ್ವಾ ಈ ರಾಜ್ಯದಲ್ಲಿ? ಮನೆಗಳಿಗೆ ವಿಸಿಟ್ ಮಾಡೋದ್ರಿಂದ ಹಿಡಿದು, ಪರಿಹಾರದ ರಾಜಕಾರಣದಿಂದ ಹಿಡ್ಕೊಂಡು, ಒಬ್ಬರು ಸತ್ತರೆ ಪರಿಹಾರ, ಇನ್ನೊಬ್ಬರು ಸತ್ತರೆ ಉಸಿರೇ ಇಲ್ಲ. ಪರಿಹಾರದಲ್ಲೂ ರಾಜಕೀಯ ನಡೆದಿದೆ ಇದೇ ರಾಜ್ಯದಲ್ಲಿ. ಯಾಕೆ ಹೀಗೆ ಅಂತ ನನ್ನ ಪಾಯಿಂಟ್. ನಿಜ ರಮಾಕಾಂತ್, ಈ ನಮ್ಮ ದೇಶದಲ್ಲಿ ಕೋಮು ಗಲಭೆ ಅನ್ನುವಂಥದ್ದು, ಅದರಲ್ಲೂ ಹಿಂದೂ ಮುಸ್ಲಿಂ ಸಂಘರ್ಷ ಅನ್ನುವಂಥದ್ದು, ಅದಕ್ಕೆ ಬಹಳ ದೊಡ್ಡ ಒಂದು ಇತಿಹಾಸನೇ ಇದೆ. ನೀವು ಹೇಳಿದಂಗೆ ಅನೇಕ ಘಟನೆಗಳನ್ನ, ಹೆಸರುಗಳನ್ನ ಹೇಳಿದ್ದೀರಾ. ಕರ್ನಾಟಕದ ಕರಾವಳಿ ಸೇರಿದಂಗೆ ಬಹಳಷ್ಟು ಕಡೆ, ಹುಬ್ಬಳ್ಳಿ ಘಟನೆಗಳಿರ್ಬೋದು, ಎಲ್ಲಾ ಕಡೆ ಇಂಥ ಘಟನೆಗಳು ನಡೆದಿದೆ. ಇಲ್ಲಿ ರಾಜಕೀಯ ಪಕ್ಷಗಳ ಈ ಒಂದು ಅಪೀಸ್ಮೆಂಟ್ ಪೊಲಿಟಿಕ್ಸ್ ಏನಿದೆ, ತುಷ್ಟೀಕರಣ ರಾಜಕಾರಣ ನಡೀತಾ ಇದೆಯಲ್ಲ, ಇದು ಕೂಡ ಈ ಕೋಮು ಗಲಭೆಗಳು ಮತ್ತೆ ಮರುಕಳಿಸೋದಕ್ಕೆ ಕಾರಣ ಆಗ್ತದೆ. ರಾಜಕೀಯ ಪಕ್ಷಗಳು ಈ ಒಂದು ತುಷ್ಟೀಕರಣವನ್ನ ಬಿಡ್ಬೇಕು, ಅದು ಯಾವುದೇ ರಾಜಕೀಯ ಪಕ್ಷ ಇರ್ಬೋದು. ಆದ್ರೆ ಇದರ ಜೊತೆಗೇನೆ ಈ ಕೋಮು ಗಲಭೆಗಳ ಅನ್ನುವಂಥದ್ದು ಏನಿದೆ, ಇದಕ್ಕೆ ಬಲಿಯಾಗುವಂತವರು ಅಮಾಯಕರು. ಅದು ಹಿಂದೂ ಯುವಕರು ಇರ್ಬೋದು ಅಥವಾ ಮುಸ್ಲಿಂ ಯುವಕರು ಇರ್ಬೋದು. ಸೊ ಇದನ್ನ ರಾಜಕೀಯ ಪಕ್ಷಗಳ ಒಂದು ಕುಮ್ಮಕ್ಕಿನಿಂದ, ನೀವು ಹೇಳಿದ್ರಿ, ನೀವು ಸರಿಯಾಗಿ ಹೇಳಿದ್ರಿ, ಯಾವ ಒಂದು ಘಟನೆ ಆದಾಗ, ಒಂದು ಹೆಣ ಬಿದ್ದಾಗ, ಆ ಮುಸ್ಲಿಮರು ಹೆಣ ಬಿದ್ದಾಗ ಕಾಂಗ್ರೆಸ್ನವ್ರು ಹೋಗುವಂತದ್ದು, ಹಿಂದೂಗಳ ಹೆಣ ಬಿದ್ದಾಗ ಬಿಜೆಪಿ ಅವ್ರು ಹೋಗುವಂತದ್ದು, ಇದನ್ನ ರಾಜಕೀಯವಾಗಿ ಬಳಸುವಂತದ್ದೇನಿದೆ, ಇದನ್ನ ನಿಲ್ಲುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆದಾಗ ಮಾತ್ರ ಇಂತಹ ಘಟನೆಗಳನ್ನ ತಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೆ ಬಹಳ ವಿವೇಚನೆ ಬೇಕಾಗುತ್ತೆ, ತಾಳ್ಮೆ ಬೇಕಾಗುತ್ತೆ, ಸಹನೆ ಬೇಕಾಗುತ್ತೆ, ಮತ್ತು
ಇದು ಬಹಳ ಸಂಕೀರ್ಣವಾದಂತ ವಿಷಯ. ಈಗ ನಾವು ಯಾವ್ದೋ ಕೇವಲ ಮುಸ್ಲಿಮರನ್ನೇ ಬ್ಲೇಮ್ ಮಾಡುವಂತದ್ದು ಅಥವಾ ಹಿಂದೂಗಳನ್ನೇ ಬ್ಲೇಮ್ ಮಾಡುವಂತದ್ದು, ಕಾಂಗ್ರೆಸ್ನವ್ರು ಹಿಂದೂಗಳ ಬಿಜೆಪಿನೋ ಅಥವಾ RSS ನೋ ಬ್ಲೇಮ್ ಮಾಡುವಂತದ್ದು ಇರ್ಬೋದು. ಇದು ಅಲ್ದೇನೆ ಈ ವಿಷಯ ಬಹಳ ಕಾಂಪ್ಲೆಕ್ಸ್ ಆಗಿರುವಂತದ್ದು. ಕೆಲವೊಂದು ಧರ್ಮದಲ್ಲೇ ಇರುವಂತ ಸಮಸ್ಯೆಗಳು ಕೂಡ ಇದೆ. ಅದನ್ನ ಆ ಧರ್ಮದವರೇ ಸರಿ ಮಾಡ್ಕೋಬೇಕು. ನಾನು ಮತ್ತಷ್ಟು ಮಾತಾಡ್ತೀನಿ. ಮುಸ್ಲಿಂ ಧರ್ಮ ಇರ್ಬೋದು, ಹಿಂದೂ ಧರ್ಮ, ಇದು ಆಗದ ಹೊರತು ನಾವು ಇಡೀ ನಮ್ಮ ಸ್ವಾತಂತ್ರ್ಯ ಪೂರ್ವ ಇರ್ಬೋದು, ಸ್ವಾತಂತ್ರ್ಯ ನಂತರದ ಇತಿಹಾಸ, ನಾವು ಇಡೀ ದೇಶದ್ದು ತಗೋಬಹುದು, ನಮ್ಮ ಕರ್ನಾಟಕದ್ದು ತಗೋಬಹುದು. ಈ ಕೋಮು ಸಂಘರ್ಷ ಅನ್ನುವಂಥದ್ದು ಇದಕ್ಕೆ ನೆವರ್ ಎಂಡಿಂಗ್. ಇದು ಪ್ರತಿ ಹಂತದಲ್ಲೂ ಕೂಡ ಇದನ್ನ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋರು ಒಂದ್ ಕಡೆ ಆದ್ರೆ ಇದಕ್ಕೆ ಅಮಾಯಕರು ಬಲಿಯಾಗುವಂತದ್ದು ನಡ್ಕೊಂಡೇ ಬಂದಿದೆ. ಈ ಧರ್ಮದಲ್ಲೇ ಇರುವಂತವರು ಆ ಧರ್ಮದ ಸುಧಾರಣೆಗೆ ಇಂಟರ್ನಲ್ ರಿಫಾರ್ಮ್ಸ್ ಆಗದ ಹೊರತು ಆ ಧರ್ಮದಲ್ಲಿ ಶಿಕ್ಷಣ ಕೊಡುವಂತದ್ದು, ಧರ್ಮದ ಅಫೀಮನ್ನ ತುಂಬುವಂತದ್ದು ನಿಲ್ಲದೆ ಹೊರತು ಈ ಸಂಘರ್ಷಗಳು ಇದಕ್ಕೆ ಅಮಾಯಕರು ಬಲಿಯಾಗುವಂತದ್ದು ಆಗ್ತಾ ಇರುತ್ತೆ. ಹೀಗಾಗಿ ಇದನ್ನ ನಾವು ಬಹಳ ಕೇವಲ ರಾಜಕೀಯ ದೃಷ್ಟಿಯಿಂದ ನೋಡೋದಾದ್ರೆ ನೀವ್ ಹೇಳಿರುವಂತದ್ದು ಎರಡೂ ರಾಜಕೀಯ ಪಕ್ಷಗಳು ಅದರ ಲಾಭ ತಗೊಳ್ತಾರೆ, ಹುಲಸಾದ ಫಸಲನ್ನ ಪಡಿತಾರೆ ಅನ್ನುವಂಥದ್ದು ಅದು ರಾಜಕೀಯವಾಗಿ. ಆದ್ರೆ ಒಂದು ದೇಶ, ಒಂದು ಸಮಾಜ, ಒಂದು ಮನುಷ್ಯತ್ವ ಅಂತ ಬಂದಾಗ ಇದು ಬೇರೆ ರೀತಿಯ ವಿಷಯನೇ. ನಾವು ಇಲ್ಲಿವರೆಗೂ ಮಾಧ್ಯಮಗಳಲ್ಲಿ ಅನೇಕ ವರ್ಷಗಳಿಂದ ಹಿಂದೂ ಮುಸ್ಲಿಂ ಕೋಮು ಸಂಘರ್ಷವನ್ನೇ ಚರ್ಚೆ ಮಾಡ್ತಾನೆ ಬಂದಿದ್ವಿ. ಒಂದು ಸರ್ತಿ ಹಿಂದೂ ಯುವಕನ ಹತ್ಯೆ ಆದಾಗ ಅಥವಾ ಒಂದು ಹಿಂದೂಗಳ ಹತ್ಯೆ ಆದಾಗ ಹಿಂದೂಗಳಿಗೆ ಆಕ್ರೋಶ ಬರುತ್ತೆ, ಒಂದ್ ಕಡೆ ಮುಸ್ಲಿಮರ ಹತ್ಯೆ ಆದಾಗ ರಘು, ಇಲ್ಲಿ ನನ್ನ ಪಾಯಿಂಟ್ ಇರೋದು, ಇದರಲ್ಲಿ ಕೋಳಿ ಮಾರ್ತಿದ್ದಂಥ ಮನುಷ್ಯ ಅವನು ಸತ್ತ. ಇದರಲ್ಲಿ ಮೊನ್ನೆ ಮರಳು ಮಾರ್ತಿದ್ದಂಥ ಮನುಷ್ಯ, ಸಾಗಿಸ್ತಿದ್ದಂಥ ಮನುಷ್ಯ ಅವನು ಸತ್ತ. ಇನ್ನೊಂದು ಕಡೆ ಮೀನು ಮಾರ್ತಿದ್ದವನು ಅವನನ್ನು ಸಾಯಿಸಿದ್ರು. ಮರಳು ಮಾರೋನು ಇದ್ದಾನೆ ಇದರಲ್ಲಿ, ಮೀನು ಮಾರೋನು ಇದ್ದಾನೆ, ಕೋಳಿ ಮಾರೋನು ಇದ್ದಾನೆ. ಯಾವತ್ತಾದರೂ ಇಂಥ ಶಾಸಕರ ಮಗನ ಸಾಯಿಸ್ಬಿಟ್ರು? ಕೇಳಿಸ್ಕೊಳ್ಳಿ ರಘು, ಕೇಳಿಸ್ಕೊಳ್ಳಿ. ಇಂಥ ಶಾಸಕನ ಮಗನ ಸಾಯಿಸ್ಬಿಟ್ರಂತೆ, ಬೀದಿಲಿ ಹೆಣ ಮಾಡಿಬಿಟ್ರಂತೆ, MP ಮಗನ ಬರಬರುವಾಗ ಒಂದು ಹಾಕ್ಬಿಟ್ರಂತೆ. MP ಮಕ್ಕಳೆಲ್ಲ ಡೈರೆಕ್ಟಾಗಿ ಇಳಿದು ಬಿಡ್ತಾರೆ ಅಲ್ಲಿಂದ, ವಿದೇಶಗಳೆಲ್ಲ ಅಧ್ಯಯನ ಮಾಡ್ತಿರ್ತಾರೆ, MLA ಮಗ ಅಧ್ಯಯನ ಮಾಡ್ತಿರ್ತಾನೆ, ಮಕ್ಕಳ ಅಧ್ಯಯನ ಮಾಡ್ತಿರ್ತಾರೆ. ಏಕಾಏಕಿ ಬಂದು ಪ್ಯಾರಾಚೂಟಿಂದ ಇಳಿದ ತಕ್ಷಣ ಏನು ಅಂದರೆ ಟಿಕೆಟು, ಎಲೆಕ್ಷನ್ನು, ಈ ಥರ ಎಲ್ಲ ಮನೆಗೆ ಹೋಗ್ಬಿಟ್ಟು ಯಾವುದೋ ಕೆಲವು ಕೊಳಗೇರಿಗಳಲ್ಲಿ ಬಡಪಾಯಿ ಮಕ್ಕಳನ್ನ ಕಂಕಳಲ್ಲಿ ಎತ್ಕೊಂಡ್ಬಿಟ್ಟು ಅಯ್ಯೋ ಚಿನ್ನ ಕಂದ ಮುದ್ದು ರನ್ನ ಅಂದ್ಬಿಟ್ಟು ತಲೆ ಸವರ್ಬಿಟ್ರು ಅಂದರೆ ನೆಕ್ಸ್ಟ್ ಅವರೇ ಶಾಸಕರು. ಸಾಯ್ತಿರೋದು ಯಾರು ಅಂದರೆ ಬಡವರು, ಕೂಲಿ ಮಾಡೋರು, ಇಂಡೈರೆಕ್ಟಾಗಿ ಕೂಲಿ ಮಾಡೋರು. ಅವನಿಗೊಂದು ಬದುಕಿರುತ್ತೆ ರೀ. ಕೋಳಿ ಮಾರ್ದ ಒಂದು ಜೀವನ ಇತ್ತು, ಮೀನು ಮಾರ್ದ ಒಬ್ಬ ಜೀವನ ಇದೆ, ಅಲ್ಲಿ ಮರಳು ಮಾರ್ದ ಒಬ್ಬ ಜೀವನ ಇದೆ. ಸತ್ತವರೆಲ್ಲ ಇಂಥವ್ರ ಮಕ್ಕಳುಗಳೇ. ನಾನು ಇದನ್ನೇನೆ ಲಾಸ್ಟ್ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಿಯಾಂಕ್ ಖರ್ಗೆ ಅವರು ಈಗಲ್ಲ ಕಳೆದ 6 ವರ್ಷದಿಂದ ಸತತವಾಗಿ ಕೇಳ್ತಾ ಇದ್ದಾರೆ. ಭಾಷಣ ಇಲ್ಲಿ ಯಾರೋ ಕೇಳ್ತಿದ್ರಪ್ಪ, ಬಿದ್ದಲ್ಲಿ 10 ಆಗುತ್ತೇವೆ, ಸತ್ತಲ್ಲಿ 1000 ಏನ್ ಪ್ರಚೋದನೆ ಇದು? ಹೌದು, ಯಾರು ಬಿದ್ರೆ 10 ಆಗಬೇಕು, ಯಾರು ಬಿದ್ರೆ 1000 ಆಗಬೇಕು, ಎಷ್ಟು 1000 ಹೆಣಗಳು ಬೇಕಿಲ್ಲಿ ಅಂತ. ಹೆಣ ನಿಲ್ಸಕ್ಕೆ ನಾವು ನೋಡ್ತಾ ಇದ್ದೀವಾ? ಇಲ್ಲ. ಕೊಲೆಗಳು ತಪ್ಪಿಸ್ತಾ ಇದ್ದೀವ ನಾವು? ಅದರಲ್ಲಿ ಹೆಚ್ಚುಗಾರಿಕೆ ಇರೋದು, ಎದೆಗಾರಿಕೆ ಇರೋದು. ಕೊಲೆಗಳು ತಡೆಯೋದ್ರಲ್ಲಿ, ಕೊಲೆಗಳು ಮಾಡಿಸೋದು ಎದೆಗಾರಿಕೆ ಅಲ್ಲ. ಇವತ್ತು ಇವನ ಮನೇಲಿ ಮಚ್ಚಿನ ಮಸಿತಾ ಇರ್ತಾರೆ, ನಾಳೆ ಅವನ ಮನೇಲಿ ಮಸಿತಾ ಇರ್ತಾನೆ ಅಷ್ಟೇ. ನಾನು ಇದನ್ನೇ ರಮಾಕಾಂತ್ ಹೇಳ್ತಾ ಇರ್ತಕ್ಕಂಥದ್ದು, ಏನು ಕಳೆದ ನೀವು ಹೇಳಿದ್ರಿ 49 ಹೆಣಗಳು ಸತ್ತಿದ್ದಾವೆ, ಅವೆಲ್ಲ ಹಿಂದುಳಿದ ವರ್ಗದವರು, ದಲಿತ ವರ್ಗದ, ಹಿಂದುಳಿದ ವರ್ಗದವರು, ಮೇಲ್ವರ್ಗದವರು, ಮತ್ತು ಏನು ಶಾಸಕರು ಅಂತ ಏನು ಇದು ಬಿಜೆಪಿಯ ಮೇಲ್ವರ್ಗದ ಮೇಲ್ಪಂಕ್ತಿಯ ನಾಯಕರಿದ್ದಾರೆ, ಅವರ ಕುಟುಂಬದವರು ಯಾರಾದ್ರೂ ಒಬ್ಬರನ್ನ ಹೋಗ್ಲಿ, ಅದ್ರ ಬಜರಂಗ ದಳದ ಏನು ತ್ರಿಶೂಲ ಹಿಡ್ಕೊಳ್ಳೋಕೆ, ನೆಲಗೆಲ್ಲ ಹಾಕೊಳ್ಳೋಕೆ ಒಬ್ಬರನ್ನ ತೋರಿಸಿ. ಅಂದ್ರೆ ಕೇವಲ ಇದು ಬಿಜೆಪಿ ನಾಯಕರು ಬಡವರು ಮತ್ತೆ ಹಿಂದುಳಿದ ವರ್ಗದವರನ್ನ ಶೋಷಣೆ ಮಾಡ್ತಾ ಇರ್ತಕ್ಕಂಥದ್ದು. ನಾನು ಈಗ ಈ ತಮ್ಮ ವಾಹಿನಿ ಮುಖಾಂತರ ಆಗ್ರಹ ಮಾಡೋದೇನು ಅಂತಾನೆ, ಮನವಿ ಮಾಡೋದೇನು ಅಂದ್ರೆ, ದಯವಿಟ್ಟು ತಾವು ಯಾರು ಹಿಂದುಳಿದ ವರ್ಗದವರು ಇದ್ರಿ ಈ ಟ್ರ್ಯಾಪ್ಗೆ ದಯವಿಟ್ಟು ಬೀಳಕ್ ಹೋಗ್ಬೇಡಿ. ಓಕೆ, ನೀವು ನಿಮ್ಮ ವೈಯಕ್ತಿಕವಾದಂಥ ಜೀವನ ನೋಡ್ಕೊಳ್ಳಿ, ಬಟ್ ನೀವು ಹಾಗೇನಾದ್ರು ನೀವು ಬರಬೇಕು ಅಂದ್ರೆ ಶಾಸಕರ ಮಕ್ಕಳುಗಳು ಮತ್ತೆ ನಾಯಕರ ಮಕ್ಕಳುಗಳು ನಿಮ್ಮ ಜೊತೆ ಬೀದಿಗೆ ಹೋರಾಟಕ್ಕೆ ಬರ್ತಾರೆ. ಕೇಳಿ, ಬೀದಿಗೆ ಹೆಣ ಆಗೋದಕ್ಕೆ ನೀವು ಬೇಕು, ಆದ್ರೆ ರಾಜಕೀಯ ಮಾಡೋದಕ್ಕೆ, ಅವ್ರನ್ನ ಮಕ್ಕಳನ್ನು ಓದಿಸೋದಕ್ಕೆ, ಐಷಾರಾಮಿ ಕಾರುಗಳಲ್ಲಿ ಐಷಾರಾಮಿ ಜೀವನ ನಡೆಸೋದಕ್ಕೆ ಮಾತ್ರ ಬಿಜೆಪಿ. ಈಗ ಪ್ರವೀಣ್ ನೆಟ್ಟಾರು ಸತ್ತಾಗ ಯಾರಾದರೂ ಕಾಂಗ್ರೆಸ್ ನಾಯಕರನ್ನು ಬ್ಯಾನ್ ಮಾಡಿದ್ರಾ? ನೀವು ಪ್ರವೀಣ್ ನೆಟ್ಟಾರು ಮನೆಗೆ ಬರಬಾರ್ದು, ನೀವು ಇಲ್ಲಿ ಬಂದು ಪರಿಹಾರದ ಬಗ್ಗೆ ಏನು ಪರಿಹಾರ ಕೊಡಬಾರ್ದು, ಕನಿಷ್ಠ ಒಂದು ಸಾಂತ್ವನ ಹೇಳಬಾರ್ದು, ನಿಮ್ಮನ್ನ ತಡೆದಿದ್ರಾ? ನೆಟ್ಟಾರು ಮಾಡೋಕ್ಕೆ ಇಲ್ಲ. ಇದೇ ರೀತಿ ಮುಸ್ಲಿಂ ನಾಯಕರು ಅಥವಾ ಮುಸ್ಲಿಂ ಹುಡುಗರು ಸತ್ತಾಗ BJP ಅವ್ರನ್ನ ಯಾರು ತಡೆದಿರಲಿಲ್ಲ.
ನೋಡಿ ಪ್ರವೀಣ್ ನೆಟ್ಟಾರು Decide ಇದು. ಅಲ್ಲ ಪ್ರವೀಣ್ No, ನೆಟ್ಟಾರು ಮುಸ್ಲಿಂ ಅಲ್ಲ, ಸತ್ತ ತಕ್ಷಣ ಫಾಸಿಲ್- ಕಾಂಗ್ರೆಸ್ ನಾಯಕರು ಬರ್ತಾರೆ. ನೋಡಿ, ಒಂದು ಅಂದಿನ ಮುಖ್ಯಮಂತ್ರಿಗಳಾದಂತ ಬಸವರಾಜ ಬೊಮ್ಮಾಯಿ ಫಾಸಿಲ್ ಮನೆಗೆ ಹೋಗ್ಲಿಲ್ಲ ಅವತ್ತು. ಫಾಸಿಲ್ ಮನೆಗೆ ಹೋಗ್ಲೇ ಇಲ್ಲ. 25 ಲಕ್ಷ ಪರಿಹಾರ 25 ಲಕ್ಷ ಪರಿಹಾರ ಘೋಷಿಸಿದ್ರು. Okay. ಅಂದ್ರೆ ಒಬ್ರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ 7 ಕೋಟಿ ಕನ್ನಡಿಗರನ್ನು ಈಕ್ವಲ್ ಆಗಿ ನೋಡ್ಬೇಕಾಗ್ತಕ್ಕಂತ ಮುಖ್ಯಮಂತ್ರಿಗಳೇನೆ ಈ ರೀತಿ ಡಿಸ್ಕ್ರಿಮಿನೇಟಿವ್ ಮಾಡಿದಾಗ ಏನಾಗ್ತದೆ, ಘಾಸಿ ಆಗ್ತದೆ ಮನಸ್ಸಿಗೆ. ನೀವು ಜವಾಬ್ದಾರಿಯುತ ಸ್ಥಾನದಲ್ಲಿ ನೀವು ಸರಿ ಮಾಡ್ಬಿಟ್ರಿ ಅದನ್ನ ಈಗ ಹಾಗಾದ್ರೆ ಅಲ್ಲ. ಸುಹಾಸ್ ಶೆಟ್ಟಿ ಮನೆಗೆ ಹೋಗ್ಬಿಟ್ರಿ ನೀವು. ಅಲ್ಲ ಸುಹಾಸ್ ಶೆಟ್ಟಿ ಮನೆಗೆ ಹೋದ್ರ ನೀವು? ಸರಿ, ಅವ್ರ ಅಲ್ಲ, ಬೊಮ್ಮಾಯಿ ನಾವು ತಪ್ಪು ಹೋಗಿಲ್ಲ. ಮಾಡಿದ್ರೆ ಸರಿ ಮಾಡ್ಬಿಟ್ರಿ ಒಂದ್ ನಿಮಿಷ, ನೀವು. ರೌಡಿ ಶೆಟ್ಟರ್ ಮನೆ ಅಂತ ನಾವು ಹೋಗಿಲ್ಲ. Okay. ಎಸ್, ರೌಡಿ ಶೆಟ್ಟರ್ ಅನ್ನ ಇವರೇ ಕೇಸ್ ಹಾಕಿರ್ತಕ್ಕ ನಾವಲ್ಲ. ಬಿಜೆಪಿಯ ಸರ್ಕಾರವೇ ಅವ್ರ ಮೇಲೆ ಕೇಸ್ ಹಾಕಿದೆ. ಅವರೇ ಡಿಕ್ಲೇರ್ ಮಾಡಿದ್ದಾರೆ ಇವರೊಬ್ಬ ರೌಡಿ ಶೀಟರ್ ಅಂತ ಹೇಳಿ. ನಾವೊಬ್ಬ ರೌಡಿ ಶೀಟರ್ ಮನೆಗೆ ಹೋಗಿ ಏನಾದ್ರು ನಾವು ಸಾಂತ್ವನ ಮಾಡಿದಿದ್ರೆ, ಎಸ್ ರೌಡಿ ಶೀಟರ್ ಮನೆಗೆ ಹೋದ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಅಂತ ಹೇಳ್ತಿದ್ರು. ಸೊ ಹಾಗಾಗಿ ಶರತ್ ಬಂಡಿವಾಳನ್ ಮನೆಗೆ ಯಾರು ಹೋಗಿದ್ರಿ? ಹರೀಶ್ ಬಂಟ್ವಾಳನ್ ಮನೆಗೆ ಯಾರು ಹೋಗಿದ್ರಿ? ಹೋಗಿದ್ದೀವಿ. ಪ್ರಶಾಂತ್ ಪೂಜಾರಿ ಮನೆಗೆ ಯಾರು ನಾವು ಹೋಗಿದ್ರಿ? ನೋಡಿ- ಮಾತಾಡ್ಬೇಕ್ರಿ ರಘು. ಅಲ್ಲ, ನಾನು ಒಂದೊಂದನ್ನ ಹೇಳ್ತಾ ಇದ್ದೇನೆ. ಮಾತಾಡ್ಬಾರ್ದು ನಾನು. Yes, ಇಷ್ಟು okay. ಆನ್ಸರ್ ಮಾಡಿ. ಅಲ್ಲ, ಹೇಳ್ತಾ ಇದ್ದೇನೆ. ಶರತ್ ಒಂದ್ ಬಂಡಿವಾಳನ್ ನಿಮಿಷ. ಮನೆಗೆ ಹೋದ್ರ ನೀವು? ಅಲ್ಲ, ನಾವು ಮುಖ್ಯಮಂತ್ರಿ ಶರತ್ ಆಗೋಗ್ಲಿಲ್ಲ. ಬಂಡಿವಾಳ ಯಾರು ಅಂತ ಹೇಳ ಸ್ಥಳೀಯ ನಾನು. ಹೌದು, ಹೇಳ ಯಾರು ಅಂತ ಹೇಳಿ. ಹೇಳಿ. ಅವ್ರ ತಂದೆ ಇಸ್ತ್ರಿ ಮಾಡ್ಕೊಡ್ತಾ ಇದಾರೆ. ಕಾಂಗ್ರೆಸ್ನ ಶಾಸಕರ ಮೇಲೆ ಕೆಲಸ ಮಾಡಿದಂತ ಮನುಷ್ಯ. ಹೌದು, ಕೆಲಸ ಮಾಡಿದಂತ ನಮ್ಮ ಮನುಷ್ಯ. ಸ್ಥಳೀಯ ನಾಯಕರು, ಅಲ್ಲಿನ ಮುಖ್ಯಮಂತ್ರಿಗಳು ಹೋಗಿ ಮನೆಗೆ ಹೋಗಿ ನಮ್ಮ ಸರ್ಕಾರ ಇರ್ಲಿಲ್ಲ ಆಗ. ಅವ್ರು ಕಾಂಗ್ರೆಸ್ ನಾಯಕರ ಮನೆಯ ಬಟ್ಟೆಯನ್ನ ಇಸ್ತ್ರಿ ಮಾಡಿಕೊಟ್ಟಿದ್ರು ಅವ್ರ ತಂದೆ, ಅವ್ರ ಮಗ ಶರತ್ ಮಡಿವಾಳ. ಹೌದು, ನಾವು ನಮ್ಮ ನಾಯಕರುಗಳು ಏನು ನಮ್ಮ ಪಕ್ಷದ ಕಾರ್ಯಕರ್ತರಿದ್ದಾರೆ, ನಾವು ಶಾಂತಿಯನ್ನ ಕಾಪಾಡುವುದು ನಮ್ಮ ಮೂಲ ಧರ್ಮ, ಅದನ್ನು ಮಾಡ್ತಾ ಇದ್ದೇವೆ. ಆದ್ರೆ ನಿಜವಾಗ್ಲೂ ಇನ್ಸ್ಟಿಗೇಟ್ ಮಾಡಿ ನಮ್ಮ ಕಾಂಗ್ರೆಸ್ ಸರ್ಕಾರದ ಅಥವಾ ನಾಯಕರಾಗ್ಲಿ, ಕಾಂಗ್ರೆಸ್ ಪಕ್ಷದ ಯಾವುದೋ ಒಬ್ಬ ನಾಯಕನಾದ್ರೂ ಈ ಪ್ರಚೋದನೆ ಕೊಡ್ತಕ್ಕಂಥ ಕೆಲಸವನ್ನು ಯಾರನ್ನ ಮಾಡಿದ್ದಾರಾ? ನಾನು ಆಗ್ರಹ ಮಾಡ್ತಾ ಇರ್ತಕ್ಕ ಬಿಜೆಪಿ ನಾಯಕರು, ಯಾಕೆ ಬಿಜೆಪಿ ಏನು ಶಾಸಕರು ಇರ್ತಕ್ಕಂಥ ಜಾಗದಲ್ಲೇ ಕೊಲೆಗಳಾಗ್ತಾ ಇದೆ, ನೀವ್ಯಾಕೆ ಇನ್ಸ್ಟಿಗೇಟ್ ಮಾಡ್ತಾ ಇದ್ರೆ? ಮೊನ್ನೆನೂ ಕೂಡ ಮಾಡಿದ್ದಾರೆ. ಪ್ಲೇಸ್ ಹೇಳಿದ್ರಲ್ಲ, ಅಲ್ಲಾರು ಶಾಸಕರು ಇರ್ಲಿಲ್ಲ, ಅಲ್ಲಿ ಕೊಲೆಗಳಾಗ್ಲಿಲ್ವಾ? ಹಾಗಾದ್ರೆ ಕಾಂಗ್ರೆಸ್ ಶಾಸಕರ ಕಡೆ ಆಗ್ಲಿಲ್ವಾ? ತನ್ವೀರ್ ಸೇಠ್ ಯಾರು ಹೊಡೆದವ್ರು? ತನ್ವೀರ್ ಸೇಠ್ ಕುತ್ತಿಗೆ ಮಚ್ಚಾಕ್ದವನು ಯಾರು? ಹೇಳ್ತೀನಿ ಕೇಳಿ. ಈಗ ಇದು ಬೆಂಗಳೂರಿನಲ್ಲಿ ಚಿಕ್ಕಪೇಟೆನಲ್ಲಿ ಚಂದ್ರ ಕೊಲೆ ಆಯ್ತು. ಓಕೆ, ಈಗ ಇದರಲ್ಲಿ ಕೊಲೆ ಆಗಿರ್ಲಿಲ್ಲ, ಪೊಲೀಸ್ ಸ್ಟೇಷನ್ ಗಲಾಟೆ ಆಗಿದೆ. ಹುಬ್ಬಳ್ಳಿಲಿ ಗಲಾಟೆ ಆಗಿದೆ. ಯಾರ್ದು? ಇದೇ ಬಿಜೆಪಿ ಕ್ಷೇತ್ರ, ಬಿಜೆಪಿ ಶಾಸಕರು ಇರ್ತಕ್ಕಂಥ ಕ್ಷೇತ್ರ. ಎಸ್, ತನ್ವೀರ್ ಸೇಠ್ ಅವರು ಆಗಿರ್ತಕ್ಕಂಥ SDP ನಲ್ಲಿ ಗಲಾಟೆ ಆಗಿರತಕ್ಕಂಥದ್ದು, ಅವರು ಅಲ್ಲಿ ಕೊಲೆ ಅಲ್ಲ, ಗಲಾಟೆ ಆಗಿದೆ, ಒಪ್ಕೊಳ್ತಾನೆ, ಅದು ಕಾಂಗ್ರೆಸ್ ಶಾಸಕರು. ಆದ್ರೆ ಮೆಜಾರಿಟಿ ಏನೀಗ ನಾವು ಹಿಂದುತ್ವದ ಅಥವಾ ಏನೋ ಇದು ಕಮ್ಯುನಲ್ ಇದಂತ ಹೇಳ್ತೀವಿ, ಆ ಬಾಯ್ಲಿಂಗ್ ಪಾಯಿಂಟ್ ಅಂತ ಏನು ನಾವು ಇದನ್ನ ಕೋಸ್ಟಲ್ ಏರಿಯಾ ಕರಿತಾ ಇದ್ವಿ, ದಟ್ ಈಸ್ ರೂಲ್ಡ್ ಬೈ ಬಿಜೆಪಿ MLA. ಮೋಹನ್ ರಮಕಾಂತ್, ಇಲ್ಲಿ ಈಗ ನಿಮಗೆ ಇವನು ರಹಿಮಾನ್ ಮನೆಗೆ ಹೋಗಬೇಡಿ ಅಂತ ಯಾರಾದರೂ ಹೇಳಿದ್ದಾರೆ ನಿಮಗೆ? ನಿಮ್ಮ CT ರವಿ ಅವ್ರನ್ನ ತಡೆದಿದ್ದಾರಾ? ಶೋಭಾ ಅವ್ರನ್ನ ತಡೆದಿದ್ದಾರಾ? ಮಂಗಳೂರು ಭಾಗದ ಶಾಸಕರನ್ನ ತಡೆದಿದ್ದಾರಾ? ಫಾಜಿಲ್ ಮನೆಗೆ ಹೋಗಬೇಡಿ ಅಂತ ಯಾರಾದರೂ ಹೇಳಿದ್ದಾರಾ? ಬೇಕಾದಷ್ಟು ಜನ ಇದ್ದಾರೆ. ಸೇಮು ವಯಸ್ಸಾವರ್ಸರನ್ನು ಕೇಳ್ತಾ ಇದ್ದೀನಿ, ಇಬ್ಬರನ್ನೂ ಕೂರ್ಕೊಂಡೇ ಕೇಳ್ತಾ ಇದ್ದೀನಿ ನಾನು ನಿಮಗೆ. ನೋಡಿ ರಮಾಕಾಂತ್, ನೀವೇ ಬೈಫರ್ಕೇಟ್ ಮಾಡ್ಬಿಟ್ಟು ನೀವೇ ಲೇಬಲ್ ಅಂಟಿಸ್ಕೊಂಡು ನಿಂತ್ಕೊಂಡ್ಬಿಟ್ರೆ ಹಣೆ ಮೇಲೆ? ಅಲ್ಲ ರಮಾಕಾಂತ್, ಈಗ ನಾನು ಆ ವಿಷಯಕ್ಕಿಂತ ಬರ್ತೀನಿ, ನಾನು 100% ಆನ್ಸರ್ ಮಾಡ್ತೀನಿ. ಐ ಥಿಂಕ್ ಅತಿ ಮುಖ್ಯವಾಗಿ ಇವತ್ತು ಚರ್ಚೆ ಮಾಡೋಕ್ಕಾಗಿರೋದು ರಮಾಕಾಂತ್, ಲಾ ಅಂಡ್ ಆರ್ಡರ್ ಸಿಚುವೇಶನ್. ಐ ಥಿಂಕ್ ವೆರಿ ಇಂಪಾರ್ಟೆಂಟ್, ಪ್ರೈಮ್ ಇಂಪಾರ್ಟೆನ್ಸ್ ಕಳೆದ 2 ವರ್ಷಗಳು ತಗೊಂಡ್ರೆ. ಇವಾಗ ಮಂಗಳೂರು ಭಾಗದ್ದೇ ತಗೊಳ್ಳಿ, ಆಯ್ತಲ್ಲ. ಕೊಲೆಗೆ ಕೊಲೆ ಅದು ಸೊಲ್ಯೂಷನ್ ಅಲ್ಲ, ತಲೆಗೆ ತಲೆ ಸೊಲ್ಯೂಷನ್ ಅಲ್ವೇ ಅಲ್ಲ. ಅದು ಯಾರಾದ್ರೂ ಸರಿ, ಐ ಆಮ್ ವೆರಿ ಕ್ಲಿಯರ್ ಆ ವಿಚಾರದಲ್ಲಿ, ಆಯ್ತಲ್ಲ. ನಾನು ಕಾಂಗ್ರೆಸ್ ಅವ್ರ ತರ ಬರೀ ಒಂದ್ ಧರ್ಮದ ಪರವಾಗಿ ಸಾರಿ ಆ ಥರ ಮಾತಾಡೋದು ನನಗೆ ಬರಲ್ಲ. ಕೊಲೆಗೆ ಕೊಲೆ ಅನ್ನೋದು ಯಾವತ್ತೂ ಪ್ರತೀಕಾರ ಅನ್ನೋದಾಗ್ಬೋದು, ಅದು ನಿಮಗೆ ಸೊಲ್ಯೂಷನ್ ಅಲ್ವೇ ಅಲ್ಲ. ಬಿಕಾಸ್ ಇದು ಸಂವಿಧಾನ, ಪ್ರಜಾಪ್ರಭುತ್ವ ಇರುವಂತಹ ದೇಶ, ಇಲ್ಲಿ ಪೊಲೀಸ್ ವ್ಯವಸ್ಥೆ ಇದೆ, ಕಾನೂನು ಇದೆ, ಅದಕ್ಕೆ ನಾವು ತಲೆ ಬಾಗ್ಲೇಬೇಕು. ಆಸ್ ಸಿಂಪಲ್ ಆಸ್ ದಟ್, ಗೊತ್ತಾಯ್ತಲ್ಲ. ನಾನು ಹೇಳ್ತಿರೋದು, ಕಾನೂನು ಸುವ್ಯವಸ್ಥೆ ಅಂತ ತಗೊಂಡ್ರೆ ರಾಜ್ಯದಲ್ಲಿ ನೀವು ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅಂತ ಹೇಳಿದ್ರೆ, ಇವರು ನಮ್ಮ ಪಾಕಿಸ್ತಾನದ ವಾರ್ ವಿಚಾರದಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಹೇಳಿದ್ರಲ್ಲಪ್ಪ, ಇವ್ರಾಗ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಲ್ವಾ ಇದು? ಇವ್ರು ಗೊತ್ತಾಗ್ಲಿಲ್ವಾ ಅವ್ರಿಗೆ? ಉಸ್ತುವಾರಿ ಸಚಿವರು ಏನ್ ಮಾಡ್ತಾ ಇದಾರೆ? ಮಂಗಳೂರು ಪೊಲೀಸ್, ದಕ್ಷಿಣ ಕನ್ನಡ ಪೊಲೀಸ್ ಅಷ್ಟು ವೀಕಾ? ಏನ್ ಮಾಡ್ತಾರೆ ಅಲ್ಲಿ ಪೊಲೀಸ್ನವರು? ಈ ತರ ನಡೀತಿದೆ ಅಲ್ವಾ? ಇವ್ರು ಗೊತ್ತಾಗಲ್ವಾ? ಕಾಮನ್ ಸೆನ್ಸ್ ಇಲ್ವಾ ಅವ್ರಿಗೆ, ಪೊಲೀಸ್ನವ್ರಿಗೆ? ಗೃಹ ಸಚಿವರು ಏನ್ ಮಾಡ್ತಾ ಇದಾರೆ? ಈಗ ದಿನೇಶ್ ಗುಂಡೂರಾವ್ ಇವತ್ತು ಮಾತಾಡ್ತಿದಾರ, ಇಷ್ಟ ದಿವಸ ಏನ್ರಿ ಮಾಡ್ತೀರಿ ದಿನೇಶ್ ಗುಂಡೂರಾವ್? ಹೋಗಕ್ಕಾಗಲಿಲ್ಲ ದಿನೇಶ್ ಗುಂಡೂರಾವ್ 2 ವರ್ಷದಿಂದ ನಿಮ್ಗಲ್ಲಿ ಹೋಗಿ ನೋಡಕ್ಕಾಗಲಿಲ್ಲ. ನಿಮ್ಗೆ ಎಷ್ಟು ಮೀಟಿಂಗ್ ಅಲ್ಲಿ ಮಾಡಿದೀರಾ, ಎಷ್ಟು ರಿವ್ಯೂ ಮಾಡಿದೀರಾ ನೀವು ಅಲ್ಲಿ? ಗೃಹ ಸಚಿವರನ್ನ ಕರ್ಕೊಂಡು ಹೋಗ್ಬಿಟ್ಟು ನೀವು ಸ್ಥಳೀಯ ಮಟ್ಟದಲ್ಲಿ ಏನಾಗ್ತಿದೆ ಅಂತ ಏನ್ ಮಾಡಿದಿರಾ ನೀವು? ಇವತ್ತು ಬಂದು ಕುತ್ಕೊಂಡ್ಬಿಟ್ಟು ಬಿಜೆಪಿ ಅವ್ರ ಮೇಲೆ RSS ಮೇಲೆ ಅಂತ ಹಾಕ್ತಿರಲ್ಲ. ನಿಮ್ದು ಗವರ್ನಮೆಂಟ್, ನೀವು ಅಡ್ಮಿನಿಸ್ಟ್ರೇಷನ್, ನೀವೇನ್ ಮಾಡಿದೀರಾ? ಅಸಮರ್ಥ ಒಂದು ಗೃಹ ಸಚಿವರು ಯಾರಾದ್ರೂ ಇದ್ರೆ ನಾನು ನೋಡಿದಂಗೆ ಕರ್ನಾಟಕದ ಇತಿಹಾಸದಲ್ಲಿ ಐ ಥಿಂಕ್ ಈಸ್ ನನ್ ಅದರ್ ದನ್ ಜಿ ಪರಮೇಶ್ವರ್. ನೀವು ಡೇ 1 ಇಂದ ತಗೊಳ್ಳಿ, ಅಧಿಕಾರಕ್ಕೆ ಬಂದಾಗ್ಲಿಂದ ನೀವು ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಆಗ್ಬೋದು, ಅದಾದ ತಕ್ಷಣ ಸೀರಿಯಸ್ನೆಸ್ ಗೊತ್ತಾಗ್ಲಿಲ್ಲ, ಅದೇನೋ ಪರ್ಸನಲ್ ಬಿಸ್ನೆಸ್ ವೆಂಜನ್ಸ್ ಆಗೋಯ್ತು ಅಂತ ಇವ್ರು DCM ಹೇಳ್ಬಿಟ್ರು. ನೆಕ್ಸ್ಟ್ ಇನ್ನೊಂದು ಈವ್ ಟೀಸಿಂಗ್ ಆದಾಗ ಬೆಂಗಳೂರು ಅಂತ ಸಿಟಿನಲ್ಲಿ ಇದು ಸಾಮಾನ್ಯ ನಡೆ ಅಂತ ಹಿಂಗೆಲ್ಲ ಹೇಳಿಕೆಗಳು ಕೊಟ್ಬಿಟ್ರು. ತಿರ್ಗಾ ಗಾಂಜಾಗಳು ನಿಮ್ಗೆ ಎಷ್ಟೆಷ್ಟು KG ಗಟ್ಲೆ ಬರ್ತಾ ಇದೆ, ಆಯ್ತಾ? ತಿರ್ಗಾ ಎಷ್ಟು ಕೊಲೆಗಳಾಗ್ತಾ ಇದಾವೆ. ತಿರ್ಗಾ ಆಮೇಲೆ ಏನ್ ಹೇಳ್ತಾರೆ ಅದಕ್ಕೆ, ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ಗಳಾಗಿರೋದು ಯಾರು? ಈ ಉದಯಗಿರಿ ಆಗ್ಬೋದು ಎಲ್ಲಾನು. ಸೊ ನೀವು ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಲಾ ಅಂಡ್ ಆರ್ಡರ್ ಎಲ್ಲಿದೆ ಇವತ್ತು ರಾಜ್ಯದಲ್ಲಿ? ಇಟ್ ಹಸ್ ಲಿಟರಲಿ
ಟೋಟಲಿ ಕೊಲಾಪ್ಸಿ. ನನ್ ಕೇಳಿದ್ರೆ ಮೇಜರ್ ನಾವಿಲ್ಲಿ ನೋಡ್ಬೇಕಾದ್ರೆ ಲಾ ಅಂಡ್ ಆರ್ಡರ್ ಕೊಲಾಪ್ಸ್ ಆಗಿರೋದು, ಅದ್ರ ಬಗ್ಗೆನೇ ಜಾಸ್ತಿ ಡಿಸ್ಕಷನ್ ಆಗ್ಬೇಕು ರಮಾಕಾಂತ್ ಇದ್ರಲ್ಲಿ. ಏನೇ ಇರ್ಲಿ, ಬಿಕಾಸ್ ಅಲ್ಟಿಮೇಟ್ಲಿ ಯಾರು ಕಂಟ್ರೋಲ್ ತಗೋಬೇಕು, ಯಾರು ಸರ್ಕಾರದಲ್ಲಿ ಇರ್ತಾರೋ, ಯಾರು ಅಧಿಕಾರಿಗಳಿರ್ತಾರೋ, ಯಾರು ಪೊಲೀಸರು ಇರ್ತಾರೋ, ದಯವಿಟ್ಟು ಅದ್ರ ಬಗ್ಗೆ ಚರ್ಚೆಗಳಾಗ್ಲಿ ಜಾಸ್ತಿ. ನಾನು ಹೇಳ್ತಾ ಇರೋದು, ದಿನೇಶ್ ಗುಂಡೂರಾವ್ ಇವತ್ತು ಮಾತಾಡೋದಲ್ಲ, ಮುಂಚೆನೆ ಹೋಗ್ಬೇಕಾಗಿತ್ತಲ್ಲ, ಇವತ್ತೇನಕ್ಕೆ ಮಾಡ್ತಾ ಇರಲಿ, ಅಲ್ಲಿ ಇಂಟೆಲಿಜೆನ್ಸ್ ಫೈಲ್ ಇರ್ಲಿಲ್ವಾ ಹಾಗಾದ್ರೆ? ಹನುಮೇಶ್ ಸರ್ ಇಲ್ಲಿ ಏನಾಗುತ್ತೆ, ನಾವು ಸುಮಾರು ಸಲ ಗಮನಿಸಿದ್ದೀವಿ ಹನುಮೇಶ್ ಸರ್, ನೀವು ಗಮನಿಸಿರ್ತೀರಿ, ಹಿರಿಯ ಪತ್ರಕರ್ತರಿದ್ದೀರಿ. ಇಲ್ಲೇನಾಗುತ್ತೆ, ಒಂದು ಕೊಲೆ ಆದ ತಕ್ಷಣ ಇವನು ನಮ್ಮ ಪಕ್ಷದ ಕಾರ್ಯಕರ್ತ ಇದ್ದ, ನಿಷ್ಠಾವಂತ ಕಾರ್ಯಕರ್ತ ಇದ್ದ, ಇವನು ಅಮಾಯಕ ಇದ್ದ, ಮನೆಗೆ ಹೋಗುವಂಥ ಪ್ರವೃತ್ತಿ. ಮನೆಗೆ ಹೋಗ್ತಾರೆ, ವಿಸಿಟ್ ಮಾಡ್ತಾರೆ, ಪರಿಹಾರವನ್ನು ಅನೌನ್ಸ್ ಮಾಡಿಬಿಡ್ತಾರೆ. ಅದೇ ನಾವು ರೂಲ್ ಪ್ರಕಾರ ಕೇಳಿದಾಗ ಇನ್ನು ಕೆಲವು ರಾಜಕಾರಣಿಗಳು ಹಿರಿಯರು ಮಾತಾಡ್ತಾರೆ, ಈ ಕೊಲೆಗಳಿಗೂ ಸರ್ಕಾರ ಕೊಡ್ತಕ್ಕಂಥ ಪರಿಹಾರಕ್ಕೂ ಸಂಬಂಧವೇ ಇಲ್ಲ, ಸರ್ಕಾರದ ಪರಿಹಾರ ಈ ಕೊಲೆಗಳು ಯಾಕೆ ಬಂತು ಅಂತ ಕೆಲವರು ಕೇಳ್ತಾರೆ. ಇನ್ನೂ ಒಂದು ಆ್ಯಂಗಲಲ್ಲಿ ಹೇಳ್ತಾರೆ, ಇಬ್ಬರ ನಡುವಿನ ವೈಷಮ್ಯದ ಕೊಲೆಗಳಿಗೆ ಸರ್ಕಾರ ಪರಿಹಾರ ಕೊಡ್ತಾನೆ ಹೋದರೆ ಇದು ಕೊನೆಯೂ ಇರಲ್ಲ, ಮೊದಲು ಇರಲ್ಲ ಅಂತ. ಒಂದು ದಿನಕ್ಕೆ ಒಂದು ರಾಜ್ಯದಲ್ಲಿ 100 ಕೊಲೆಗಳಾಗಬಹುದು. ಒಬ್ಬೊಬ್ಬರು ಅನೌನ್ಸ್ ಮಾಡ್ಕೊಂಡ್ಬಿಡ್ತಾರೆ. ಎಲ್ಲಿ ಯಾವ್ಯಾವ ನೀವು ಚೆಕ್ ಮಾಡ್ಕೊಳ್ಳಿ ಬೇಕಿದ್ರೆ, ಯಾವ ಪ್ರದೇಶದಲ್ಲಿ 2 ಧರ್ಮದ ವ್ಯಕ್ತಿಗಳ ಇನ್ವಾಲ್ವ್ಮೆಂಟ್ನ ಕಾರಣದಿಂದಾಗಿ ಒಂದು ಧರ್ಮದವನು ಇನ್ನೊಂದು ಧರ್ಮದವನ್ನ ಕೊಲೆ ಮಾಡೋದನ್ನಲ್ಲ, ಅಲ್ಲೇ ಪರಿಹಾರದ ರಾಜಕೀಯ ಬರೋದು, ಅಲ್ಲೇ ಮನೆಗಳಿಗೆ ಭೇಟಿ ರಾಜಕೀಯ ಬರೋದು. ಬೇರೆ ಕಡೆ ಕೊಲೆ ಆಗಿರ್ತಾನೆ, ಹೆಣ ಆಗಿರ್ತಾನೆ, ಅವ್ನು ಕೇರ್ ಕೂಡ ಮಾಡಲ್ಲ, ಅವ್ರದ್ದೇ ಧರ್ಮದವ್ರು ಮಾಡಿರಲಿ ಅಥವಾ ಬೇರೆ ಬೇರೆ ಕಾರಣಗಳು ಕೊಲೆ ಆಗಿರಲಿ. ಇದು ಹೇಗಿದು? ಇವರೇ ಡಿಸೈಡ್ ಮಾಡಿಬಿಡ್ತಾರಾ ಇದು ರಾಜಕೀಯ ಕೊಲೆ, ಇದು ನಮ್ಮ ಇವರೇ ಅನೌನ್ಸ್ ಮಾಡ್ಕೊಂಡ್ಬಿಡ್ತಾರೆ. ಅವನಿಗೂ ಪಾರ್ಟಿಗೂ ಸಂಬಂಧನೇ ಇರಲ್ಲ. ಎಷ್ಟೋ ಸಲ ನಮ್ಮ ಕಾರ್ಯಕರ್ತ ಅಂತ ಹೇಳ್ಬಿಡ್ತಾರೆ ಇದಕ್ಕಿದ್ದಂಗೆ. ಹೇಗಿದು ಅಂತ? ಬಹುತೇಕ ಘಟನೆಗಳು ಬೇರೆ ಬೇರೆ ಕಾರಣಕ್ಕೆ ನಡೆದಿರುತ್ತೆ, ಆದ್ರೆ ಕೊನೆಗೆ ಅದು ರಾಜಕೀಯ ಬಣ್ಣ ಪಡೆದು ಅದನ್ನ ರಾಜಕೀಯವಾಗಿ ಬಳಸ್ಕೊಳ್ಳುವಂಥದ್ದು. ಈ ರೀತಿಯ ಒಂದು ಹತ್ಯೆಗಳಾದಾಗ ಒಂದು ಪಕ್ಷದವರು ಇದ್ದಾಗ ಅವ್ರಿಗೆ ಪರಿಹಾರ ಕೊಡುವಂಥದ್ದು, ಇನ್ನೊಂದು ಪಕ್ಷದವರು ಇದ್ದಾಗ ಕೊಡದೇ ಇರುವಂಥದ್ದು, ಇದು ನಿರಂತರವಾಗಿ ನಡ್ಕೊಂಡ್ ಬಂದಿರುವಂತದ್ದೇ. ಹೀಗಾಗಿ ಇಲ್ಲಿ ಅಮಾಯಕರು ಜನರೇ ಎಚ್ಚೆತ್ಕೊಳ್ಬೇಕು ಹೊರತು ರಾಜಕೀಯ ಪಕ್ಷಗಳ ಬಂಡವಾಳನೇ ಪೋಲರೈಸೇಷನ್ ಮಾಡುವಂಥದ್ದು, ಡಿವೈಡ್ ಮಾಡುವಂಥದ್ದು. ಈಗ ನಮ್ಮ ದೇಶದಲ್ಲಿ ಬಿಜೆಪಿ ಅನ್ನುವಂಥದ್ದು ಅದು ಹಿಂದೂ ಪರವಾದ ಪಕ್ಷ, ಕಾಂಗ್ರೆಸ್ ಅನ್ನುವಂಥದ್ದು ಅದು ಮುಸ್ಲಿಮರ ಪರವಾಗಿರುವಂತ ಪಕ್ಷ ಅನ್ನುವಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಈ ಒಂದು ಸನ್ನಿವೇಶದಲ್ಲಿ ನಾವು ಈ ವಿಷಯಗಳು ಬಂದಾಗ ಸಹಜವಾಗಿನೇ ಒಂದು ಮುಸ್ಲಿಮರಿಗೆ ಹತ್ಯೆ ಆದಾಗ ಅವ್ರ ಪರವಾಗಿ ಕಾಂಗ್ರೆಸ್ ಮಾತನಾಡುವಂಥದ್ದು, ಅವರ ವಿರುದ್ಧವಾಗಿ ಬಿಜೆಪಿ ಇದು ಎಲ್ಲಿವರೆಗೂ ನಡೆಯುತ್ತೆ? ಈ ಘಟನೆಗಳನ್ನ ನೋಡಿ ಒಂದಲ್ಲ ಎರಡಲ್ಲ, ನೀವು ಹೇಳಿದ್ರೆ ಅನೇಕ ಘಟನೆಗಳೇ ಕರ್ನಾಟಕದಲ್ಲಿ ಆಗಿದೆ. ಇಡೀ ದೇಶದಲ್ಲಿ ನಾವು ಉತ್ತರ ಪ್ರದೇಶದ ಉದಾಹರಣೆಗಳನ್ನ ದಿನಾ ನೋಡ್ತಾ ಇರ್ತೀವಿ. ಇಂಥ ಘಟನೆಗಳು ಆಗ್ತಾ ಹೋದ್ರೆ ಇದಕ್ಕೆ ಕೊನೆಯೆಂದು ನಮ್ಮ ದೇಶದಲ್ಲಿ ಹಿಂದೂ ಮುಸ್ಲಿಂ ಸಾಮರಸ್ಯ ಅನ್ನುವಂಥದ್ದು ಬಹುತೇಕ ಸಾಧ್ಯನೇ ಇಲ್ವಾ ಅನ್ನುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಾಕಂದ್ರೆ ರಾಜಕೀಯ ಪಕ್ಷಗಳು ಒಂದ್ ಕಡೆ ಅದನ್ನ ವೋಟ್ ಬ್ಯಾಂಕ್ ಮಾಡಿಕೊಂಡಿರುವಂತದ್ದು, ಇನ್ನೊಂದ್ ಕಡೆ ಆ ಧರ್ಮದಲ್ಲಿ ಆಗ್ಬೇಕಾದಂತ ಒಂದು ಆಂತರಿಕ ಸುಧಾರಣೆಗಳು, ಅಲ್ಲಿ ಇರುವಂತ ಧರ್ಮ ಗುರುಗಳಾಗ್ಲಿ ಅವರು ಕೂಡ ಅವ್ರನ್ನ ಎಲ್ಲ ಒಂದ್ ಕಡೆ ಇಂತ ಇದಕ್ಕೆ ಹೋಗ್ಬೇಡಿ, ನೀವು ಸಾಮರಸ್ಯದಿಂದ ಮಾತನಾಡಿ, ಸಾಮರಸ್ಯದಿಂದ ಬದುಕಿ ಅನ್ನುವಂಥದ್ದು. ಯಾಕಂದ್ರೆ ಎಲ್ಲೇ ಒಂದ್ ಕಡೆ ಇದು ಹಿಂಗೆ ನಡೀತಾ ಹೋದ್ರೆ ಬಹುಶಃ ನಮಗೆಲ್ಲ ಗೊತ್ತಿದೆ, ಎಷ್ಟೋ ವರ್ಷಗಳು, 100 ವರ್ಷಗಳಿಂದ ಈ ಹಿಂದೂ ಮುಸ್ಲಿಂ ಅನ್ನುವಂತ ಗಲಾಟೆಗಳು, ಎಷ್ಟು ಹೆಣಗಳು ಬಿದ್ದಿದೆ, ಎಷ್ಟು ಯುದ್ಧಗಳಾಗಿದೆ, ಎಷ್ಟು ಕೊಲೆಗಳಾಗಿದೆ, ಎಷ್ಟು ಘಟನೆಗಳಾಗಿದೆ. ಇದೆಲ್ಲವೂ ನೋಡಿದಾಗ ಎಲ್ಲ ಒಂದ್ ಕಡೆ ನಾವು ಈ ಚರ್ಚೆಗಳನ್ನ ರಾಜಕೀಯ ಈಗ ಕಾಂಗ್ರೆಸ್ನವರು ಬಿಜೆಪಿ ಅವರು ಮಾತನಾಡೋದನ್ನ ನೋಡಿದ್ರೆ ಇದು ಮುಗಿಯದ ಕತೆ ಅನ್ನುವಂಥದ್ದಾಗಿದೆ. ಬಹುಶಃ ಇದಕ್ಕೆ ಇತಿಶ್ರೀ ಹಾಡ್ಬೇಕಾಗಿರುವಂತದ್ದು. ನಾನು ಅವಾಗ್ಲೇ ಒಂದು ಪಾಯಿಂಟ್ ಹೇಳ್ತಾ ಇದ್ದೆ, ಅಷ್ಟೊತ್ತಿಗೆ ಇದಾಯ್ತು. ಏನಂದ್ರೆ ನೋಡಿ, ಮುಸ್ಲಿಮರ ಬಗ್ಗೆ ಹೇಳ್ಬೇಕಾದ್ರೆ ಇವತ್ತು ಯಾವ ಮುಸ್ಲಿಂ ದೇಶಗಳು ಆರ್ಥಿಕವಾಗಿ ಸಬಲರಾಗಿದ್ದಾರೆ ಅಲ್ಲಿ ಟೆರರಿಸಂ ಇಲ್ಲ. ದುಬೈ ಅಂತ ದೇಶದಲ್ಲಿ ಮುಸ್ಲಿಮರ ಆದ್ರೂ ಕೂಡ ಅಲ್ಲಿ ಭಯೋತ್ಪಾದನೆ ಇಲ್ಲ. ಅದೇ ಬಡ ಮುಸ್ಲಿಂ ದೇಶಗಳು, ಪಾಕಿಸ್ತಾನದಂತ, ಅಫ್ಘಾನಿಸ್ತಾನ ದೇಶಗಳು, ಅಲ್ಲಿ ಭಯೋತ್ಪಾದನೆ ಇದೆ. ಅಂದ್ರೆ ಬಹುಶಃ ಮುಸ್ಲಿಮರಲ್ಲೂ ಕೂಡ ಅವರು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಯಿಂದ ಮುಂದೆ ಬಂದ್ರೆ ಅವರು ಕೂಡ ಇಂತ ಒಂದು ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ಪಾಲ್ಗೊಳ್ಳುವಂತಹದ್ದು ಕಡಿಮೆ ಆಗುತ್ತೆ. ಅದನ್ನ ಹೇಳ್ತಾ ಇರುವಂತದ್ದು. ಇದೇನಾಗುತ್ತೆ ಅದನ್ನ ಹೇಳಿದಾಗ ಮತ್ತು ಅದಕ್ಕೆ ರಾಜಕೀಯ ಬಣ್ಣ ಕಟ್ಟುವಂಥದ್ದು. ಮುಸ್ಲಿಮರ ಧರ್ಮದಲ್ಲೇನೋ ಅವ್ರ ಜನಸಂಖ್ಯೆ ಜಾಸ್ತಿ ಮಾಡ್ಕೋಬೇಕು, ಈ ತರದ್ದು ಏನಿದೆ ಅಲ್ಲ ಅವೆಲ್ಲವೂ ಕೂಡ ಧರ್ಮದ ಒಂದು ಸಮಸ್ಯೆಗಳು. ಅದು ನಾವು ಹೊರಗೆ ನಾವು ಹೇಳಿದಾಗ ಅದು ಆ ಧರ್ಮದ ಬಗ್ಗೆ ನಾವು ಟೀಕೆ ಮಾಡ್ತೀವಿ ಅಂತ ಆಗುತ್ತೆ. ಹೀಗಾಗಿ ಆ ಧರ್ಮದಲ್ಲಿರುವಂತವ್ರು ಅವ್ರಿಗೆ ಬೆಂಬಲ ಕೊಡುವಂತ ಕಾಂಗ್ರೆಸ್ನವರು, ಎಡಪಂಥೀಯರು ಏನಿದಾರಲ್ಲ ಅವರು ಇದನ್ನ ತಿಳಿಸಿ ಹೇಳ್ಬೇಕು ಹೊರತು ಅಲ್ಲಿವರೆಗೂ ಇದು ಬದಲಾವಣೆ ಆಗೋದಿಲ್ಲ. ಹೀಗಾಗಿ ಈ ವಿಷಯಗಳನ್ನ ನಾವು ಮಾತಾಡ್ತಾ ಹೋದ್ರೆ ರಾಜಕೀಯ ದೃಷ್ಟಿಯಿಂದ ಮಾತಾಡ್ಬೋದೇ ಹೊರತು ಅದು ಮತ್ತೆ ರಾಜಕೀಯವಾಗಿ ಇದನ್ನ ನಾವು ವಿಶ್ಲೇಷಣೆ ಮಾಡ್ತಾ ಹೋದಾಗ ಇದು ಕೊನೆ ಇಲ್ಲ.
ಇದು ಸಹಜವಾಗಿ ಈಗ ನಮ್ಮ ಕಾಂಗ್ರೆಸ್ ವಕ್ತಾರ ಇರ್ಬೋದು, ಬಿಜೆಪಿ ವಕ್ತಾರ ಏನ್ ಮಾತಾಡ್ತಾರೆ ಅವ್ರ ಉದ್ದೇಶನ ಅದು. ನೀವು ಬಿಜೆಪಿ ಅವರು ಇದ್ದಾಗ ಮುಸ್ಲಿಮರು ಸತ್ತಾಗ ಹೋಗ್ಲಿಲ್ಲ, ಅವ್ರಿಗೆ ಪರಿಹಾರ ಕೊಡ್ಲಿಲ್ಲ ಅಂತ ಅವ್ರು ಹೇಳ್ತಾರೆ. ಅವರು ನೀವು ಹಿಂದೂಗಳು ಸತ್ತಾಗ ನೀವು ಕೊಡ್ಲಿಲ್ಲ ಕಾಂಗ್ರೆಸ್ನವರು ಅಂತ ಬಿಜೆಪಿ ಅವರು ಹೇಳ್ತಾರೆ. ಬಟ್ ಇದಕ್ಕೆ ಅಂತಿಮವಾದ ಪರಿಹಾರ ಏನು? ಮನುಷ್ಯರು ಹೀಗೆ ಸಾಯ್ತಾ ಹೋಗೋದಾ ಅನ್ನುವಂಥದ್ದು. ಮನುಷ್ಯ ಜೀವಗಳಿಗೆ ಬೆಲೆ ಇಲ್ವಾ? ಅಮಾಯಕರು, ಅಶಿಕ್ಷಿತರು, ಬುದ್ಧಿ ಇಲ್ಲದೆ ಇರೋರು ಈ ತರ ಹೆಣಗಳಾಗಿ ಹೋಗ್ತಾ ಇದ್ದಾರೆ. ಸೊ ಇದೆಲ್ಲೋ ಒಂದ್ ಕಡೆ ಆಂತರಿಕ ಬದಲಾವಣೆ. ಧರ್ಮಗಳ ಗುರುಗಳು, ಧಾರ್ಮಿಕ ಮುಖಂಡರು, ರಾಜಕೀಯ ಮುಖಂಡರು ಇದನ್ನ ಬೇರೆ ದೃಷ್ಟಿಕೋನದಿಂದ ಈ ಸಮಸ್ಯೆಯನ್ನ ನೋಡದೆ ಹೋದ್ರೆ, ಇವನ್ ನಾವು ಮಾಧ್ಯಮಗಳಲ್ಲೂ ಕೂಡ ಈ ಹಿಂದೂ ಮುಸ್ಲಿಂ ಸಂಘರ್ಷ ಏನಿದೆ ಇದನ್ನ ಒಂದು ಬೇರೆ ಆಯಾಮದಿಂದ, ರಾಜಕೀಯ ಆಯಾಮವನ್ನ ಹೊರತುಪಡಿಸಿ ಈ ಸಮಸ್ಯೆಯನ್ನ ನಾವು ನೋಡದೆ ಹೋದ್ರೆ ಇದಕ್ಕೆ ಪರಿಹಾರನೇ ಇಲ್ಲ, ನಡೀತಾ ಹೋಗುತ್ತೆ. ಮತ್ತಷ್ಟು ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಎರಡು ವಿಚಾರ ಕೇಳ್ಬಿಡ್ತೀನಿ ನಾನು. ಒಂದು ಹುಬ್ಬಳ್ಳಿದು ಪಾಯಿಂಟ್ ಇದೆ ಇಲ್ಲಿ, ಇನ್ನೊಂದು ಕಡೆ ನಾವು ಚೆಕ್ ಮಾಡ್ಕೊಂಡಾಗ ಈ ಪ್ರೀತಿ ವಿಚಾರ ಬಂದಾಗಲೂ ಹೀಗೆ ಎಷ್ಟೋ ಕಡೆ ಲವ್ ಸೆಕ್ಸ್ ದೋಖಾ ನಡೆದಿರುತ್ತೆ. ಒಂದು ಕೆಲವು ಪ್ರೀತಿಗಳು ಲವ್ ಮಾಡಿರ್ತಾರೆ, ಜೊತೆಲಿರ್ತಾರೆ, ಅನ್ಯೂನ್ಯವಾಗಿರ್ತಾರೆ, ಮದುವೆ ಆಗ್ತೀವಿ ಅಂತ ಹೇಳಿರ್ತಾರೆ, ಮುರಿದು ಬಿದ್ದಿರುತ್ತೆ, ಇಶ್ಯೂ ಬರಲ್ಲ. ಯಾವಾಗ ಎರಡು ಧರ್ಮಗಳ ಜನ ಪ್ರೀತಿ ಮಾಡಿರ್ತಾರೋ ಅಲ್ಲಿ ಮಾತ್ರ ನಿಮಗೆ ಸಮಸ್ಯೆ. ಅಲ್ಲಿ ಆದಂಥ ಹುಡುಗಿಗೆ ಒಂದು ಅನ್ಯಾಯ ಆಗಿದ್ದರೆ ಅದು ಇಡೀ ದೇಶ ನೋಡುವಂಥ ವಿಷಯವಾಗಿ ಹೈಲೈಟ್ ಆಗುತ್ತೆ. ಮರ್ಡರು ಸೇರಿಸಿ ಹೇಳ್ತಾ ಇದ್ದೀನಿ ನಾನು. ಹುಡುಗಿನ ಹುಡುಗನೇ ಕೊಲೆ ಮಾಡಿರಲಿ, ಹುಡುಗನ್ನ ಹುಡುಗಿನೇ ಕೊಲೆ ಮಾಡಿಸಿರಲಿ, ಒಂದೇ ಧರ್ಮದವ್ರು ಮಾಡಿಸಿದ್ರೆ ಮ್ಯಾಟ್ರ್ ಆಗಲ್ಲ. ಅಪ್ಪಿತಪ್ಪಿಯಲ್ಲಿ ಹುಡುಗನ ಆದರೂ ಆಗಿರಲಿ, ಹುಡುಗಿ ಆದರೂ ಆಗಿರಲಿ, ಬೇರೆ ಧರ್ಮಕ್ಕೆ ಸೇರಿಬಿಟ್ಟಿದ್ರೆ ಅದು ಜಾಗತಿಕ ಚರ್ಚೆ ವಿಷಯ, ನಮ್ಮ ರಾಜ್ಯದ ಬೆಳವಣಿಗೆ. ಇನ್ನೊಂದು ಕಡೆ ಹುಬ್ಬಳ್ಳಿ ಗಲಭೆ, ನೀವು 43 ಕ್ರಿಮಿನಲ್ ಕೇಸ್ಗಳನ್ನು ವಾಪಸ್ ತಗೊಳ್ಳಿ ಅಂತ ಹೇಳಿ ಯಾವ ಆಧಾರದ ಮೇಲೆ, ಯಾವ ತನಿಖೆ ಆಧಾರದ ಮೇರೆಗೆ ನಿಮ್ಮ ಸರ್ಕಾರ ಇವನು ತಪ್ಪೇ ಮಾಡಿಲ್ಲ, ಇವನು ಅಮಾಯಕ ಅಂತೇಳಿ? ಹಾಗಿದ್ದರೆ ನೀವು ಡಿಸೈಡ್ ಮಾಡಿಬಿಡಿ. ಇನ್ಮೇಲೆ ಸ್ಟೇಷನ್ನೇ ಬೇಕಾಗಿಲ್ಲ, ಕೋರ್ಟು ಬೇಕಾಗಿಲ್ಲ. ಇವ್ರು ಯಾರು ತಪ್ಪು ಮಾಡಿಲ್ಲ ರೀ, ಇಷ್ಟು ಜನ ಇನ್ನೋಸೆಂಟ್ಸ್ ಇದ್ದಾರೆ, ಇಷ್ಟು ಜನ ಒಳಗಡೆ ಹಾಕಿ ಹೇಳಿಬಿಡಿ, ಅಲ್ಲೇ ಆನ್ ದ ಸ್ಪಾಟ್ ಹೇಳಿಬಿಡಿ ನೀವೇನೆ. ಓಕೆ, ನಮಗಂತ ತಾವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಮೊದಲು ಎರಡು ವಿಚಾರ ಇದೆ. ಮೊದಲನೇದಾಗಿ ಕೇಂದ್ರ ಸರ್ಕಾರ ಮೊನ್ನೆ ಒಂದು ರಿಪೋರ್ಟ್ ಅನ್ನು ರಿಲೀಸ್ ಮಾಡಿದೆ. ಬ್ಯಾಂಗ್ಳೂರ್ ಇಸ್ ದ ಸೇಫೆಸ್ಟ್ ಸಿಟಿ ಇನ್ ಇಂಡಿಯಾ ಅಂತ ಹೇಳಿ ಒಂದು ರಿಪೋರ್ಟ್ ಅನ್ನ ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರನೇ ಕೊಟ್ಟಿರ್ತಕ್ಕಂಥ, ನಾನಲ್ಲ. ಓಕೆ, ಸೊ ಅಂದ್ರೆ ಅಂತ ಅರ್ಥ, ಕರ್ನಾಟಕ ಸರ್ಕಾರದ ರಾಜ್ಯದ ರಾಜಧಾನಿ ಒಂದು ಕಾಲದಲ್ಲಿ ಗಾಂಜಾ ಬೀಡು, ಗೂಂಡಾ ನಾಡು ಅಂತ ಹೇಳಿ ಏನು ಬೆಂಗಳೂರು ಪ್ರಸಿದ್ಧಿ ಆಗಿತ್ತು ಕೇವಲ 2 ವರ್ಷದ ಹಿಂದೆ. ಸರಿಸುಮಾರು ಬೆಂಗಳೂರು ಒಂದರಲ್ಲೇನೆ ಸರಿಸುಮಾರು 952 ಕೊಲೆಗಳಾಗಿತ್ತು. ನೀವು ರೆಕಾರ್ಡ್ಸ್ ಅನ್ನ ತೆಗೆದು ನೋಡಿದ್ರೆ 2019ರಿಂದ 2023ರವರೆಗೆ ಎಸ್ ಎನ್ ಅವರೇಜ್ 1300ರಿಂದ 1400 ಕೊಲೆಗಳು ಕರ್ನಾಟಕ ರಾಜ್ಯದಲ್ಲಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಕೊಲೆಗಳು ನಮ್ಮ ಸರ್ಕಾರ ಬಂದ ಮೇಲೆ ಕೇವಲ 429 ಬಂದಿದೆ. ಇದು ನಾನು ಕೊಟ್ಟಿರತಕ್ಕಂಥ ಡೇಟಾ ಅಲ್ಲ, NCRB ಡೇಟಾ, ಬಿಜೆಪಿ ಸರ್ಕಾರದ ಅಧಿಕೃತವಾದ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಒಂದು ಡೇಟಾ. ಸೊ ಮೊದಲನೇದು. ಸೊ ಎರಡನೇದು, ಇವತ್ತು ಏನು ನಮ್ಮ ಬಿಜೆಪಿ ಏನು ವಕ್ತಾರರು ಹೇಳ್ತಾ ಇದ್ರು, ಏನು ಅಂತ ಹೇಳಿ, ನಮ್ಮ ಅಸಮರ್ಥ ಗೃಹ ಸಚಿವರು ಅಂತ ಹೇಳಿ, ಅಸಮರ್ಥ ಗೃಹ ಸಚಿವರಾಗಿದ್ದರೆ ಇವತ್ತು ಬೆಂಗಳೂರಿನಲ್ಲಿ ತಾವೇನಾದ್ರೂ ಒಂದು ಕಾಲದಲ್ಲಿ ಏನು ಅರಗ ಜ್ಞಾನೇಂದ್ರ ಅವರಿದ್ದಾಗ ಏನು ಒಂದು ಇದರಲ್ಲಿ ಮೈಸೂರಲ್ಲಿ ಆದಂತ ಒಂದು ರೇಪ್ ಕೇಸ್ಗೆ ಆ ಹುಡುಗಿ ಅಷ್ಟೊತ್ತಲ್ಲಿ ಯಾಕೆ ಹೋಗಿದ್ಲು ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಅದೇ ಬೆಂಗಳೂರಲ್ಲಿ ಚಂದ್ರು ಅನ್ನೋ ಒಂದು ಕೊಲೆ ಆದ ನಂತರ ಅಲ್ಲಿ ಹೇಳ್ತಾರೆ ಅದು ಉರ್ದು ಬರಲ್ಲ ಅಂತ ಹೇಳಿ ಗಲಾಟೆ ಅದು ಅಂತ ಇವರೇ ಒಂದು ಇನ್ಸ್ಟಿಗೇಟಿವ್ ಮೆಸೇಜ್ ಹೇಳ್ತಾರೆ. ಸೊ ಇದು ಅಸಮರ್ಥತೆ, ಅಂದ್ರೆ ಗ್ರೇಟ್ ಹ್ಯೂಮನ್ ಲೀಡರು. ಆಮೇಲೆ ಮೂರನೇದು ಹೇಳ್ತಾರೆ, ಬೆಂಗಳೂರಿನಲ್ಲಿ ನೀವು ಯಾರಾದ್ರೂ ಒಬ್ರು ಇದು ಬಾಣಸ್ವಾಡಿ ಭಾಗದಲ್ಲಿ, ಹೆಣ್ಣೂರು ಬಾಣಸ್ವಾಡಿ ಭಾಗದಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಯಾರಾದ್ರೂ ಒಬ್ರು ಹೆಣ್ಮಕ್ಳು ಸಂಜೆ ಹೊತ್ತಲ್ಲಿ ಹೋಗಕ್ಕಾಗ್ತಿತ್ತಾ? ಇವತ್ತು ಆ ಮಟ್ಟವನ್ನ ಏನು ನೈಜೀರಿಯಾ ಮತ್ತು ಆಫ್ರಿಕನ್ ನ್ಯಾಷನಲ್ಸ್ ಗಳಿಂದ ನಡೀತಿತ್ತಲ್ಲ ಇದು ಅವಳಿ ಏನು ಡ್ರಗ್ಸ್ ಅವಳಿ, ಆ ಡ್ರಗ್ಸ್ ಅವಳಿಯನ್ನ ಮಟ್ಟ ಹಾಕಿದೆ ಕಾಂಗ್ರೆಸ್ ಸರ್ಕಾರ. ಆ ಹೆಮ್ಮೆ ನಮಗಿದೆ. ಯಾಕೆ ಅಂತ ಹೇಳಿದ್ರೆ ಒಂದು ದೃಢ ಸಂಕಲ್ಪ ತೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ. ನಾವು ಎರಾಡಿಕೇಶನ್ ಮ್ಯಾಕ್ಸಿಮಮ್ ಮಾಡಿದ್ದೇವೆ, ಆದ್ರೆ ಸಣ್ಣ ಪುಟ್ಟ ನಡೀತಾನೆ ಇದೆ. ಈಗ ಮಂಗಳೂರಲ್ಲೂ ಕೂಡ ರೀಸೆಂಟ್ ಆಗಿ ಹಿಡಿದಿದ್ದೇವೆ. ಆದ್ರೆ ನಾನು ಪ್ರಶ್ನೆ ಮಾಡ್ತಿರ್ತಕ್ಕಂಥ ಬೆಂಗಳೂರಲ್ಲಿ ಸದಕ್ಕೆ ಬಂದಿದೆ, ಏನು ಕಂಟ್ರೋಲ್ಗೆ ಬಂದಿದೆ, ಮಂಗಳೂರಲ್ಲಿ ಬರ್ತಾ ಇಲ್ಲ. ಯಾಕೆ ಅಂತಂದ್ರೆ ಅಲ್ಲಿರ್ತಕ್ಕಂಥ ಪ್ರಶ್ನೆ ಬಿಟ್ಟಿದ್ದೆಲ್ಲ ಹೇಳ್ತಾ ಇದ್ರಿ. ಹುಬ್ಳಿ ಕೇಳಿದೆ, ಅದಕ್ಕೂ ಉತ್ತರ ಇಲ್ಲ. ಜಿಹಾದ್ ಬಗ್ಗೆ ಕೇಳಿದೆ, ಅದಕ್ಕೂ ಉತ್ತರ ಇಲ್ಲ. ನೀವು ಎಲ್ಲ ಮಾತಾಡ್ತೀರಿ. ಒಂದೇ ನಿಮಿಷ, ದೊಡ್ಡ ಸುಳ್ಳು ಹೇಳಿದ್ರು. ಅದು ಕೇಂದ್ರ ಸರ್ಕಾರ ರಿಲೀಸ್ ಮಾಡಿರೋದಲ್ಲಪ್ಪ. ಯೂನಿವರ್ಸಿಟಿ ಆಫ್ ಹೈದರಾಬಾದ್ ಅವರು ಒಂದ್ ಸರ್ವೆ ಮಾಡಿರೋದು. ಯೂನಿವರ್ಸಿಟಿ ಆಫ್ ಹೈದರಾಬಾದ್ ಅವರು ಸರ್ವೆ ಮಾಡಿಕೊಟ್ರ ರಿಪೋರ್ಟ್ ಅದು. ಸುಮ್ನೆ ಹಿಂಗೆಲ್ಲ ಬಂಡಲ್ ಬಿಡಬೇಕು. ಸಂಬಂಧ ಇಲ್ಲ. ಅಂದ್ರೆ ಸುಳ್ಳು 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 ಬಂಡಲ್. ಯೂನಿವರ್ಸಿಟಿ ಆಫ್ ಹೈದರಾಬಾದ್ ಅವರು ಮಾಡಿರುವಂತದ್ದು ಇದು. ಇಡೀ ದೇಶದಲ್ಲಿ ವಾಟ್ಸ್ಆಪ್ ಯೂನಿವರ್ಸಿಟಿಯಿಂದ ಯಾವ ಸುಳ್ಳು ಬರ್ತವೆ ಅಂತ ಹೇಳಿ ಇಡೀ ರಾಹುಲ್ ಗಾಂಧಿ ಯೂನಿವರ್ಸಿಟಿ, ಪ್ರಿಯಾಂಕಾ ಖರ್ಗೆ ಯೂನಿವರ್ಸಿಟಿ, ದೇಶದ ಮತ್ತೆ ರಾಜ್ಯ ಜನರು ತೀರ್ಮಾನ ಮಾಡ್ತಾರೆ. ಆದ್ರೆ ಇವತ್ತು ನಿಜವಾಗ್ಲೂ ಈಗ ನೀವು ಇದನ್ನ ಹುಬ್ಳಿ ಗಲಭೆ ಬಗ್ಗೆ ಮಾತಾಡಿದ್ರಿ. ಹುಬ್ಳಿ ಗಲಭೆ ಬಗ್ಗೆ ಇಂಟೆಲಿಜೆನ್ಸ್, ಈಗ ನೀವು ಒಂದು ಧರ್ಮದ ವಿಚಾರವಾಗಿ ಯಾವುದೇ ಕೊಲೆಗಳಾಗ್ಲಿ, ಧರ್ಮದ ವಿಚಾರದಲ್ಲಿ ಯಾರೇ ಕೊಲೆ ಆದ್ರೂ, ಯಾರೇ ತಪ್ಪು ಮಾಡೋದು ತಪ್ಪೇನೆ. ಓಕೆ, ಸೊ ಪಾಪ ಸಿದ್ದರಾಮಯ್ಯ
ಸಿದ್ದರಾಮಯ್ಯ ನಮ್ಮ ಪಕ್ಷದ ಕಾರ್ಯಕರ್ತರು ಮಗಳು ಅದು ಕೊಲೆ ಆಗಿದ್ದು, ಅದರಲ್ಲಿ ನಮ್ಮ ಇದರಲ್ಲಿ ಹುಬ್ಳಿನಲ್ಲಿ ನೇಹಾ ಹೌದು, ನೇಹಾ ಕೊಲೆ. ಆದ್ರೆ ನೀವು ಇದನ್ನ ಕೊಲೆ ಆಗಿದೆ, ಅದನ್ನ ಏನು ನಾವು ಎಸ್ ಎ ಹ್ಯೂಮನ್ ಬೀಯಿಂಗ್ ಅದನ್ನ ಖಂಡಿಸಿ ಆಕ್ಷನ್ ತಗೊಳ್ಬಹುದು. ಬಟ್ ನಿಜವಾಗ್ಲೂ ಅದನ್ನ ನೀವು ಬಿಜೆಪಿ ಅವರು ಇನ್ಸ್ಟಿಗೇಟ್ ಪ್ರಯತ್ನ ಮಾಡಿದ್ರಿ. ಶೋಭಾ ಕರಂದ್ಲಾಜೆ ಅವ್ರು ಯಾವ್ದನ್ನ ಒಂದು ಸಣ್ಣ ಜಗಳ ಆಗ್ಲಿ, ಹೇಗೆ ಈಗ ಅರಗ ಜ್ಞಾನೇಂದ್ರ ಅವ್ರು ಹೇಳಿದ್ರು ಹಾಗೆ ಪ್ರತಿಯೊಂದು ಇಲ್ಲೇ ಒಂದು ಬೆಂಗಳೂರಲ್ಲಿ ಗಲಾಟೆ ಆಯ್ತು, ಡ್ಯಾನ್ಸ್ ಆಗದೆ ಗಲಾಟೆ ಆಗಿದ್ದಕ್ಕೆ ಅದು ಜಿಹಾದಿಗಳು ಮಾಡಿರ್ತಕ್ಕಂಥದ್ದು. ಪ್ರತಿಯೊಂದಕ್ಕೂ ಜಿಹಾದಿಗಳು ಮಾಡಿದ್ದಾರೆ ಅಂತ ಹೇಳಿ ಅಂದ್ರೆ ಏನು ಈ ಇನ್ಸ್ಟಿಗೇಟಿವ್ ನೇಚರ್ ಇದೆಯಲ್ಲ ಅದನ್ನ ಬಿಜೆಪಿ ಅವರು ಬಿಡಬೇಕು. ಈಗ 43 ಕ್ರಿಮಿನಲ್ ಕೇಸ್ ಹೇಳಿ ನನಗೆ. ಓಕೆ, ಪರಮೇಶ್ವರ್ ಅವರು ಒಂದು ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚಿಸಿದ್ವಿ. ಸರ್ಕಾರನೇ 2024ರಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿ ಅಲ್ಲಿನ ಕಮಿಷನ್ ಅವರ ನೇತೃತ್ವದಲ್ಲಿ ಇದರಲ್ಲಿ ಯಾವುದು ಇದನ್ನು ಟ್ರಿವಿಯಲ್ ಏನು ಇದಿದೆ ಏನು ಕೇಸ್ಗಳಿದ್ದಾವೆ ಅವನ್ನ ನೀವು ಯಾರು ಇದನ್ನ ಮಾಡ್ಬೋದು, ತೆಗೆದಾಕ್ಬೋದು ಅಂತ ಇಂಟ್ರೆಸ್ಟ್ ಏನು. ಈಗ ಯೂಶುವಲಿ ನಾನು ಹೇಳ್ಬಿಡ್ತೀನಿ, ಒಂದು ಗಲಭೆ ಆಯ್ತಪ್ಪ, 25 ಜನ ಭಾಗಿಯಾಗಿದ್ದಾರೆ, ಯಾವ್ದೋ ರೋಡಲ್ಲಿ ಒಂದು ಗಲಭೆ ಆಯ್ತು, ಸ್ಟೇಷನ್ಗೆ ನುಗ್ಗಿದ್ರು, 25 ಜನ ಗಲಭೆ ಆಗಿದಾಗ ಪ್ರೊಸೀಜರ್ ಏನ್ ಹೇಳಿ, FIR ಆಗುತ್ತೆ, ಕೇಳಿಸ್ಕೊಳ್ಳಿ, FIR ಆಗುತ್ತೆ, ಚಾರ್ಜ್ ಶೀಟ್ ಆಗುತ್ತೆ, ಬೇಕಂದ್ರೆ SIT ರಚನೆ ಮಾಡ್ತಾರೆ. ಇವ್ರು ಯಾರು ಇಲ್ಲಿ ಕರೆದಿದ್ದವ್ರು ಯಾರು? ಈಗ ಆಗಿದ್ರೆ ಬಿಜೆಪಿ ಸರ್ಕಾರ 25,000 ರೌಡಿಗಳ ಸೀಟನ್ನ ಕ್ಯಾನ್ಸಲ್ ಮಾಡಿದ್ರೆ ಹೆಂಗ್ ತೆಗೆದ್ರು, ಕೇಸ್ಗಳನ್ನು ವಾಪಸ್ ತಗೊಂಡ್ರು. ಇದು ನೀವು ಕೂಡ ಚರ್ಚೆ ಮಾಡಿದಿರಿ. 2023 ಜಸ್ಟ್ ಒಂದ್ ತಿಂಗಳು ಮೊದಲು, ಕೇವಲ ಒಂದು ತಿಂಗಳು ಚುನಾವಣೆ, ಕೇವಲ ಒಂದು ತಿಂಗಳು ಮೊದಲು 24,570 ರೌಡಿಗಳನ್ನ ಕೇಸನ್ನ ವಾಪಸ್ ತೆಗೆದುಕೊಂಡ್ರು. ಅದೇ ರೌಡಿಗಳನ್ನ ಎರಡು ಪ್ರಶ್ನೆ ಬರುತ್ತೆ. ಒಬ್ಬ ರೌಡಿ ಶೀಟರ್ ಆಗಿದ್ದ ಅಂತ ಅಂದ್ಕೊಳ್ಳಿ, XYZ ಪರ್ಸನ್, ಅವನು ಸಾಯೋವರೆಗೂ ರೌಡಿ ಶೀಟರ್ ಆಗಿರ್ಬೇಕು ಅಂತ ಏನಿಲ್ಲ, ಬೇಕಿಲ್ಲ. ಸನ್ನಡತೆ ಇತ್ತು, ಹಲವಾರು ವರ್ಷಗಳಿಂದ ಅಂತ ಯಾವುದೇ ಚಟುವಟಿಕೆಯಲ್ಲಿ ಭಾಗಿಯಾಗಿಲ್ಲ ಅಂದ್ರೆ ಫರ್ಗೆಟ್ ಅಬೌಟ್ ದ ಗವರ್ಮೆಂಟ್, ಹೋಮ್ ಮಿನಿಸ್ಟರ್ ಬಿಟ್ಬಿಡಿ ನೀವು, ತನ್ನಿಂದ ತಾನೇ ರೌಡಿ ಶೀಟರ್ ಇಂದ ಇರಲ್ಲ ಅವನು. ಹೌದು, ಅಂದ್ರೆ ನೀವು ಆಲ್ ಆಫ್ ಸಡನ್ ಯಾವ ಮಾನದಂಡದ ಮೇಲೆ 24,570 ಜನದ ಕೇಸನ್ನು ವಾಪಸ್ ತಗೊಂಡ್ರಿ. ನಾವು ಅದನ್ನ ಹೇಳಿದ್ವಿ, ಕರ್ನಾಟಕವನ್ನ ಇದು ಬಿಜೆಪಿಯ ರೌಡಿ ಮೋರ್ಚಾ ಆರಂಭ ಆಯ್ತು ಅಂತ ಹೇಳಿ ಬೆಂಗಳೂರಿನಲ್ಲಿ ಒಬ್ಬ ರೌಡಿ ಮನೆಗೆ ರೌಡಿ ಶೀಟರ್ ಈಗಲೂ ಇದೆ, ಅವರ ಮನೆಗೆ ಹೋಗಿ ಒಂದು ಕಾರ್ಯಕ್ರಮಕ್ಕೆ ನಮಸ್ಕಾರ ಮಾಡಿದಂತ ಒಂದು ಫಸ್ಟ್ ಟೈಮ್ ಇನ್ ಹಿಸ್ಟರಿ ಆಫ್ ಪ್ರಧಾನಮಂತ್ರಿಗಳು ಸೈಕಲ್ ರವಿ ಅನ್ನೋ ಒಂದು ರೌಡಿಗೆ ನಮಸ್ಕಾರ ಮಾಡಿದಂತ ಒಂದು ಇದನ್ನ ಕೆಟ್ಟ ಪರಿಸ್ಥಿತಿಗೆ ನಮ್ಮ ರಾಜ್ಯದ ಬಿಜೆಪಿ ತಗೊಂಡೋಗಿದ್ರು ಅಂತಂದ್ರೆ ನೀವು ಹೇಳಿ. ರಮಾಕಾಂತ್ ನೋಡಿ, ಮೊದಲನೇದು ಅದು ನಾನು ಹೇಳಿದ್ನಲ್ಲ, ಅದು ಖರ್ಗೆ ಯೂನಿವರ್ಸಿಟಿ ಸುಳ್ಳದು. ಅಗೇನ್ ಅದು ಎಲ್ಲಿಂದ ತರ್ತಿಯಾರೋ ಇನ್ಫಾರ್ಮೇಶನ್ ಗೊತ್ತಿಲ್ಲ, ಒಂದಂತೂ ಇಲ್ಲಿ ಎಕ್ಸ್ಪೋಸ್ ಆಯ್ತು, ಆ ತರದಂತೂ ಏನು ನಡೆದೇ ಇಲ್ಲ, ಆಯ್ತಲ್ಲ. ನೀವು ನೋಡಿ, ಇವ್ರ ಇತಿಹಾಸನೇ ಇದೆ ರಮಾಕಾಂತ್. ನಾನು ಆಗ್ಲೇ ಹೇಳ್ದಂಗೆ, ನಾನು ವೆರಿ ಕ್ಲಿಯರ್ ನನ್ನ ಸ್ಟ್ಯಾಂಡ್ ಅಲ್ಲಿ, ಕೊಲೆಗೆ ಕೊಲೆ ಸೊಲ್ಯೂಷನ್ ಅಲ್ವೇ ಅಲ್ಲ, ಇದು ಸಂವಿಧಾನಾತ್ಮಕವಾಗಿ ನಡೀಬೇಕು, ಲಾ ಅಂಡ್ ಆರ್ಡರ್ ಇಶ್ಯೂ ಚರ್ಚೆ ಆಗ್ಲೇಬೇಕು, ಆಸ್ ಸಿಂಪಲ್ ಆಸ್ ದಟ್, ಆಯ್ತಲ್ಲ. ನೀವು ಇವರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದವರು ಚುನಾವಣೆ ರಿಸಲ್ಟ್ ಬಂದ ಮೇಲೆ ಏಕ ಜನಾಂಗದ ಓಲೈಕೆಯ ತೋಟ ಮಾಡ್ಕೊಂಡು, ನಾನು ಆಗ್ಲೇ ಪಟ್ಟಿನೇ ಕೊಟ್ಟೆ, ದೊಡ್ಡ ಪಟ್ಟಿನೇ ಕೊಟ್ಟೆ. ಇವ್ರು ಏನ್ ಮಾಡ್ತಿದ್ದಾರೆ ಕಂಟಿನ್ಯೂಸ್ ಆಗಿ, ಹಿಂದಿನ ಸರ್ಕಾರ ಅವಧಿನಲ್ಲೂ ಅಷ್ಟೇನೆ 174 ಕೇಸು SDPI PFI ಕಾರ್ಯಕರ್ತರ ಮೇಲೆ ಇದ್ದಿದ್ದು, 1600 ಜನ ರಿಲೀಸ್ ಮಾಡ್ಸಿದ್ರು ಅವತ್ತು, ವಿಡ್ರಾ ಮಾಡ್ಕೊಂಡ್ಬಿಟ್ಟು, ಆಯ್ತಲ್ಲ. ತಿರ್ಗಾ ಹೆಂಗೆ ಅದನ್ನ ವಿಡ್ರಾ ಮಾಡ್ಕೊಂಡ್ರು ಅಂದ್ರೆ, ಅವತ್ತು TV ಜಯಚಂದ್ರ ಅವರು ಓಪನ್ ಆಗಿ ಬಂದು ಪ್ರೆಸ್ಗೆ ವಿಡ್ರಾ ಮಾಡ್ಕೊಂಡ್ರಿ ಅಂತ. ಆದ್ರೆ ಆ ಮೀಟಿಂಗ್ ನಲ್ಲಿ ಅವತ್ತಿದ್ದಂತ ಪೊಲೀಸ್ ಅಧಿಕಾರಿಗಳು ಮಾಡ್ಕೊಂಬಾರ್ದು, ತನಿಖೆ ಆಗ್ಬೇಕು ಅಂತ ಸ್ಪೆಸಿಫಿಕ್ ಆಗಿ ಹೇಳಿದ್ರು, ಬಟ್ ಸ್ಟಿಲ್ ವಿಡ್ರಾ ಮಾಡ್ಕೊಂಡ್ರು. ತಿರ್ಗಾ ವಾಪಸ್ ಇವ್ರ ಅಧಿಕಾರಕ್ಕೆ ಬಂದು ನಾನು ಮತ್ತಲ್ಲಿಗೆ ಬರ್ತೀನಿ, ಇವರೇ ಪತ್ರ ಬರೀತಾರೆ, ಯಾರು ತನ್ವೀರ್ ಸೇಠ್ ಅವ್ರ ಮೇಲೆ ಅಟ್ಯಾಕ್ ಆದ್ರೆ ಹೆಂಗೆ, ಅವ್ರ ಮೇಲೆ ಅಟ್ಯಾಕ್ ಆಗಿ ಅವ್ರ ಪತ್ರ ಬರೆದು ಅದನ್ನ DCM ಪರಮೇಶ್ವರ್ ರೆಕಮೆಂಡೇಶನ್ ಮಾಡಿದ್ಮೇಲೆ ಆ ಸಬ್ ಕಮಿಟಿ ಮಾಡ್ಕೊಂಡು ಅವ್ರು ವಿಡ್ರಾಲ್ ಮಾಡ್ಕೊಂಡಿದ್ದು. ಇವರೆಲ್ಲ ಯಾರು? ನಿಮಗೆ ನಾನು ಆಗ್ಲೇ ಹೇಳ್ದಂಗೆ, ನೀವು ನಮ್ಮ ಪರಿವಾರದ ಕಾರ್ಯಕರ್ತರು ಯಾವತ್ತೂ ಅಷ್ಟೇ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚೋದಾಗ್ಬೋದು ಆತರ ಕೆಲಸ ಮಾಡಿಲ್ಲ. ಇವರು ಸತತವಾಗಿ ಮಾಡ್ತಾ ಇದ್ದಾರೆ. ಇವ್ರದೇ ಶಾಸಕರಿದ್ದಂತ ಜಾಗ, ಇವ್ರದೇ ಲೀಡರ್ ಹೆಸರು ಬಂತ ಅವತ್ತು ಸಂಪತ್ ರಾಜು KGL DGN ನಲ್ಲಿ ಅವತ್ತು ಬೆಂಕಿ ಇಟ್ರು ಪೊಲೀಸ್ ಸ್ಟೇಷನ್ಗೆ, ಅವತ್ತು ಅವ್ರ ಮೇಲೆ ಕೇಸ್ ವಿಡ್ರಾ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ತಿರ್ಗಾ ಇವತ್ತು ಹುಬ್ಳಿನಲ್ಲಿ ಕೇಸ್ ವಿಡ್ರಾ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅಂದ್ರೆ ಹಾಗಾದ್ರೆ ನೀವು ಓಪನ್ ಇನ್ವಿಟೇಷನ್ ಕೊಡ್ತಾ ಇದ್ದೀರಾ ಅವ್ರಿಗೆ, ನೀವು ಮಾಡಿದೆಲ್ಲ ಸರಿ, ನೀವು ನಮ್ಗೆ ಓಟ್ ಹಾಕಿದ್ದೀರಾ, ಹಾಗಾದ್ರೆ ನೀವು ಒಂದು ಜನಾಂಗದ ಅಂತ ಹೇಳ್ಬಿಟ್ಟು ಒಂದಕ್ಕೆ ಅವ್ರನ್ನ ಮೂಲೆ ಗುಂಪು ಮಾಡ್ಬಿಟ್ಟು ಅವ್ರನ್ನ ಸೀಮಿತ ಮಾಡಾಕ್ಬಿಟ್ಟು ನೀವು ಮಾಡಿದೆಲ್ಲ ಸರಿ ಅಂತ ಹೇಳ್ಬಿಟ್ಟು ಒಂದು ಜನಾಂಗಕ್ಕೆ ಫುಲ್ ಕೆಟ್ಟ ಹೆಸರು ತರ್ತಾ ಇದ್ರು ಒನ್ ಟೈಮ್ ಅಲ್ಲಿ. ಇನ್ನೊಂದು ಕಡೆನಲ್ಲಿ ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಅವ್ರು ಮಾಡಿದೆ ಸರಿ ಅನ್ನೋ ಹಂಗೆ ಓಪನ್ ಇನ್ವಿಟೇಷನ್ ಕೊಡ್ತಾ ಇದಾರೆ. ನೀವ್ ಏನ್ ಬೇಕಾದ್ರೂ ಮಾಡಿ, ನೀವು ಬೆಂಕಿ ಆದ್ರೂ ಇಡೀ ಪೊಲೀಸ್ ಸ್ಟೇಷನ್ಗೆ, ಕಲ್ಲಾದ್ರೂ ಹೊಡೀರಿ. ಯಾಕೆ ಉದಯಗಿರಿದೆ ತಗೊಳ್ಳಿ, ರೀಸೆಂಟ್ ಆಗಿ ಯಾರು ಇವ್ರ ಕ್ಯಾಂಡಿಡೇಟ್ ಲಕ್ಷ್ಮಣ್ ಆ ಮನುಷ್ಯ ಇದಾರಲ್ಲ ಮೈಸೂರಲ್ಲಿ, ಆ ಮನುಷ್ಯ ಓಪನ್ ಆಗಿ ಕೂತ್ಕೊಂಡ್ಬಿಟ್ಟು ಏನು ಪತ್ರಿಕಾಗೋಷ್ಠಿ ಮಾಡಿದ್ದೇನೇನೆ, ಏನ್ ಮಾಡ್ರಲ್ಲ ಅಮಾಯಕರು, ಹಂಗಾರೆ ಇವ್ರ ಪ್ರಕಾರ ಪೊಲೀಸ್ ಸ್ಟೇಷನ್ ಬೆಂಕಿ ಇಟ್ಟವ್ರಿಗೆ ಅಮಾಯಕರ. ಸೊ ಲಿಟ್ರಲಿ ಇವ್ರು ಹಿಂಗ್ ಮಾಡಿದ ತಕ್ಷಣ ನಿಮಗೆ ಪೊಲೀಸ್ ಅವ್ರಿಗೆ ಆತ್ಮವಿಶ್ವಾಸ ಎಲ್ಲಿ ಬರುತ್ತೆ ರಮಾಕಾಂತ್? ನಮ್ಮ ಮೇಲೆ ಕಲ್ಲೊಡ್ದವ್ರು ನಮಗ್ ಬೆಂಕಿ ಇಟ್ಟವ್ರ ಮೇಲೆ ಕೇಸ್ ವಿಡ್ರಾ ಮಾಡ್ಕೊಳ್ತಾ ಇದಾರೆ ಅಂತ ಹೇಳಿದ್ರೆ, ಪೊಲೀಸ್ ಅವ್ರು ಯಾವ ಕಾನ್ಫಿಡೆನ್ಸ್ ಮೇಲೆ ನಿಮ್ಗೆ ಲಾ ಅಂಡ್ ಆರ್ಡರ್ ಕಂಟ್ರೋಲ್ ತಗೊಳಕಾಗುತ್ತೆ? ಅವ್ರಿಗೆ ಭಯ ಬಂದೇ ಬರುತ್ತಲ್ಲ. ಇಟ್ ಇಸ್ ನಥಿಂಗ್ ಬಟ್ ಲಾ ಅಂಡ್ ಆರ್ಡರ್ ಫೇಲ್ಯೂರ್. ದ ಮೋಸ್ಟ್ ಇನ್ಎಫಿಷಿಯಂಟ್ ಮಿನಿಸ್ಟರ್ ಈಸ್ ಅವರ್ G. ಪರಮೇಶ್ವರ್. ಹಿ ಶುಡ್ ರಿಸೈನ್, ಹಿ ಶುಡ್ ಸ್ಟೆಪ್ ಡೌನ್ ಅಷ್ಟೇ. ಮತ್ತಷ್ಟು ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಹನುಮೇಶ್ ಯಾವಗಲ್ ಅವರೇ, ಇಲ್ಲಿ ಏನ್ ಪಾಯಿಂಟ್ ಬರುತ್ತೆ ಅಂತ ಹೇಳಿದ್ರೆ, ಇದಕ್ಕೆ ಕೊನೆಯೂ ಇಲ್ಲ ಮೊದಲೂ ಇಲ್ಲ. ಯಾರಾದರೂ ಒಬ್ಬ ರಾಜಕಾರಣಿ ಕಡೆಯಿಂದ ಒಬ್ಬ ಶಾಂತಿಪ್ರಿಯ, ಎರಡು ಧರ್ಮಗಳ ನಡುವೆ
ಒಂದು ಪಾರಿವಾಳ ಹಾರಿಬಿಡೋರು ಬೇಕಿತ್ತಲ್ಲ, ಬಿಳಿ ಶಾಂತಿ ಪಾರಿವಾಳ ಹಾರಿಬಿಡೋರು ಬೇಕಿತ್ತಲ್ಲ. ಯಾವತ್ತಾದರೂ ಇಂಥ ಒಂದು ಬಿಳಿ ಶಾಂತಿಯ ಪಾರಿವಾಳವನ್ನು ಹಾರಿಬಿಟ್ಟಿದ್ದಾರಾ ಇಲ್ಲಿ? ಬರೀ ಗಿಡಗಳೇ, ಈ ಕಡೆಯಿಂದ ಒಂದು ಗಿಡಗ ಹೋಗಲ್ಲಿ ಒಂದು ಹೆಣ ತಿನ್ನು, ಆ ಕಡೆಯಿಂದ ಒಂದು ಗಿಡಗ ಇಲ್ಲೊಂದು ಹೆಣ ತಿನ್ನು, ಈ ಕಡೆ ಒಂದು ಮಸಿತಾ ಇರು, ಆ ಕಡೆ ಒಂದು ಮಸಿತಾ ಇರು. ಧರ್ಮಗಳ ನಡುವೆ ಒಂದು ಪ್ರೀತಿ ಪ್ರೇಮ ಇತ್ತಾ, ಸಾಯಿಸ್ಬಿಟ್ನಾ, ಓ ಘೋರ ಇದು. ಇದೇ ಥರ ಪ್ರತಿ ಕೊಲೆಗಳಿಗೂ ಸ್ವಧರ್ಮದಲ್ಲೇ ಆಗಿರಲಿ ಅನ್ಯ ಧರ್ಮದಲ್ಲೇ ಆಗಿರಲಿ ಪ್ರತಿ ಕೊಲೆಗಳಿಗೂ ಯಾರಾದರೂ ವಿಸಿಟ್ ಮಾಡಿ ಪರಿಹಾರ ಕೊಟ್ಟಿದ್ದಾರಾ? ಧರ್ಮ ಬಂದಾಗ ಮಾತ್ರ ಅದು ಕೊಲೆ, ಅದು ರಕ್ತ, ಅಲ್ಲದೆ ಇದ್ರೆ ಅಲ್ವಾ ಅಂತ. ಅದೇ ನಾವು ಈಗ ಚರ್ಚೆ ಮಾಡ್ಬೇಕಾಗಿರುವಂತದ್ದು. ರಾಜಕೀಯ ಪಕ್ಷಗಳು ಎಲ್ಲಿವರೆಗೂ ಈ ಕೋಮು ಗಲಭೆಗಳ ಏನು ನಡೆಯುತ್ತೆ ಅದರ ಮೇಲೆ ತಮ್ಮ ಬೆಳೆ ಬೇಯಿಸಿಕೊಳ್ಳುವಂಥದ್ದು, ಈ ಘಟನೆಗಳನ್ನ ತಮ್ಮ ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ಳುವಂಥದ್ದು ನಿಲ್ಲುತ್ತೋ ಅಲ್ಲಿವರೆಗೂ ಇದು ನಡೀತಾನೆ ಇರುತ್ತೆ. ಇದ್ರ ಜೊತೆಗೆ ಈಗೇನು ರಾಜ್ಯ ಸರ್ಕಾರ ಒಂದು ಕಾರ್ಯಪಡೆ ಮಾಡ್ತೀನಿ ಈ ಕೋಮು ಗಲಭೆಗಳನ್ನ ನಿಯಂತ್ರಣಕ್ಕೆ ಅಂತ ಹೇಳ್ತಾರಲ್ಲ, ಅದನ್ನ ಮಾಡೋದಾದ್ರೆ ಎರಡು ಪಕ್ಷಗಳ ಶಾಸಕರು ಸಚಿವರನ್ನ ಒಳಗೊಂಡಂತ ಒಂದು ಕಾರ್ಯಪಡೆ ಮಾಡ್ಬೇಕು. ಈ ಕೋಮು ಸಂಘರ್ಷ ಆದ್ರೆ ಅವ್ರು ರೆಸ್ಪಾನ್ಸಿಬಲ್ ಮಾಡ್ಬೇಕು. ಅದರಲ್ಲೂ ವಿಶೇಷವಾಗಿ ಕರಾವಳಿ ಈ ತರ ಎಲ್ಲಿ ಕೋಮು ಸಂಘರ್ಷ ಆಗುವಂತ ಪ್ರದೇಶಗಳಿದೆ ಅವಾಗ ಎರಡು ಪಕ್ಷದವ್ರು ಸೇರಿಸಿ, ಯಾರು ಕೂಡ ಇದ್ರ ರಾಜಕೀಯವಾಗಿ ಬಳಸ್ಕೊಳ್ಳೋದು ಬೇಡ. ಇದು ಕಾರ್ಯಪಡೆ ಇರಬೇಕು, ಬರೀ ಕಮಲ ಪಡೆ ಬರೀ ಕೈ ಪಡೆ ಅದ್ರ ಆಗಲ್ಲ ಅಂತ ನೀವು ಹೇಳ್ತಿರೋದು. ಹಾ, ಇದು ಬರೀ ಕಮಲ ಪಡೆ ಬೇಡ, ಇದು ಬರೀ ಕೈ ಪಡೆನೂ ಬೇಡ, ಎರಡು ಕೈ ಕಮಲ ಸೇರ್ ಮಾಡಿ. ಇವ್ರಿಗೆ ನಿಜವಾದ ಸಾಮಾಜಿಕ ಸಾಮರಸ್ಯ ಬೇಕಾಗಿತ್ತು. ಇಡೀ ನಮ್ಮ ಸಮಾಜ ಒಗ್ಗಟ್ಟಿನಿಂದ ಇರ್ಬೇಕಂತ ಯಾವ್ದೋ ರಾಜಕೀಯ ಪಕ್ಷಗಳಿಗೆ ಇದ್ದಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಇದನ್ನ ಆಗುವಂತ ಘಟನೆಗಳು ಬಹಳಷ್ಟು ಘಟನೆಗಳನ್ನ ಹಿನ್ನೆಲೆಯನ್ನ ಪ್ರತಿಯೊಂದು ಘಟನೆಗಳ ಹಿಂದೆನೂ ಒಂದು ಸ್ಟೋರಿ ಇರುತ್ತೆ. ಆ ಸ್ಟೋರಿ ಹುಡುಕೋದ್ರೆ ಬೇರೆ ಅಲ್ಲಿ ಸ್ಥಳೀಯವಾದಂತ ಒಂದು ಇನ್ಸಿಡೆಂಟ್ ಆಗಿರುತ್ತೆ. ಬಟ್ ಅದು ರಾಜಕೀಯ ಸ್ವರೂಪವನ್ನ ಪಡೆದು ಅದಕ್ಕೆ ದೊಡ್ಡ ಬಣ್ಣ ಕಟ್ಟಿಬಿಡ್ತಾರೆ ರಾಜಕೀಯ ಪಕ್ಷಗಳು. ಅದು ದೊಡ್ಡ ಹೋರಾಟ ಪಡೋದು ಮಾಡಿ ಅದೇನೇನೋ ಆಗ್ಬಿಡುತ್ತೆ. ಬಹುತೇಕ ಈ ಕೋಮು ಸಂಘರ್ಷಗಳಾಗುವಂತದ್ದು ಬಹಳ ಸಣ್ಣ ಸಣ್ಣ ವಿಷಯಗಳಿಗೆ, ಸಣ್ಣ ಸಣ್ಣ ಕಾರಣಗಳಿಗೆ ನಡೆದಿರುತ್ತೆ. ಅದನ್ನ ರಾಜಕೀಯವಾಗಿ ಬಿಂಬಿಸಿ ರಾಜಕೀಯ ಸ್ವರೂಪವನ್ನು ಕೊಟ್ಟು ದೊಡ್ಡದಾಗತ್ತೆ. ಜನರಿಗೆ ಏನಾಗ್ಬಿಟ್ಟಿದೆ, ಈ ಕೋಮು ಸಂಘರ್ಷ, ರಾಜಕೀಯ ಪಕ್ಷಗಳ ಹೇಳಿಕೆಗಳು, ರಾಜಕೀಯ ವಕ್ತಾರರ ವಾದಗಳು ಇವೆಲ್ಲವೂ ಕೂಡ ಒಂದು ಸ್ಟೀರಿಯೋ ಟೈಪ್ ಇತ್ತು. ನಾವು ಅನೇಕ ಡಿಬೇಟ್ ಗಳಲ್ಲಿ ನೋಡ್ತೀವಿ, ಈ ರಾಜಕೀಯ ಪಕ್ಷಗಳು ಬರುವಂತ ವಕ್ತಾರರು ಕೂಡ ಒಂದು ಸ್ಟೀರಿಯೋ ಟೈಪಿಕ್ ಆಗಿ ಅಂಕಿ ಸಂಖ್ಯೆಗಳನ್ನ ಇಟ್ಟುಕೊಂಡು ಘಟನೆಗಳ ಆಧಾರದ ಮೇಲೆ ಆ ಸರ್ಕಾರದಾಗ ಹೀಗ್ ಮಾಡಿದ್ರು, ಈ ಸರ್ಕಾರದಾಗ ಹೀಗ್ ಮಾಡಿದ್ರು ನೀವು ಒಂದು ವೋಟ್ ಬ್ಯಾಂಕ್ ರಾಜಕಾರಣವನ್ನ ಹೊರಗಿಟ್ಟು ಈ ಸಮಸ್ಯೆಗೆ ಪರಿಹಾರ ಏನಾದ್ರೂ ಯೋಚನೆ ಮಾಡಕ್ ಸಾಧ್ಯನಾ? ಚೆಕ್ ಮಾಡಿದ್ವಿ. ಫೈನ್. ಈಗ ರಘು ಈಗ ಇಲ್ಲೊಂದು ಬಹಿರಂಗವಾಗಿ ಇಲ್ಲಿ ಕಾರ್ಯಪಡೆ ಹಿಂದೆ ಈ ಆಂಟಿ ಕಮ್ಯುನಲ್ ಗಲಭೆಗಳ ವಿರುದ್ಧವಾಗಿ ಒಂದೇನು ಪಡೆ ಮಾಡ್ತಾ ಇದ್ದಾರಲ್ಲ, ಇದಕ್ಕಿಂತ ಮುಂಚೆ ಈ ಪಡೆ ಯಾವ್ಯಾವ್ದ್ರ ಮೇಲೆ ಆ್ಯಕ್ಷನ್ ತಗೊಳ್ತೆ ಅನ್ನೋದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ಅದರಲ್ಲಿ ಪ್ರಚೋದಕವಾಗಿ ಭಾಷಣ ಮಾಡೋದು, ಕೊಲೆ ಪ್ರಚೋದನೆ ಆಗುವ ರೀತಿಯಲ್ಲಿ ಭಾಷಣಗಳು ಮಾಡೋದು, ತಲೆ ತೆಗಿಬೇಕು, ಬದಲಿ ಆಗಬೇಕು, ಈ ಥರ ಗಲಭೆ. ಜೊತೆಗೆ ನೈತಿಕ ಪೊಲೀಸ್ಗಿರಿಗಳು, ಈ ಹುಡುಗಿ ಯಾವ ಧರ್ಮದವನ ಜೊತೆ ಇದ್ಲು ಅಥವಾ ಈ ಹುಡುಗ ಯಾರ ಜೊತೆಯಲ್ಲಿ ಇದ್ದ, ಇದೊಂದು ವಿಚಾರ. ಇದೇ ಥರದಲ್ಲಿ ಎರಡು ಕಡೆ ಇರುತ್ತೆ. ಇದು ತೀರಾ ಇದೇ ಯತ್ನಾಳ್ರ ವಿಚಾರದಲ್ಲೇ ಯತ್ನಾಳ್ರ ತಲೆ ತೆಗಿಬೇಕು, ತಲೆ ಕಟ್ಕೊಂಡು ಬನ್ನಿ, ನಾವು ಬಿಡಬಾರ್ದು ಈ ಸಲ, ನಮ್ಮ ಗುರಿ ಇದೆ ಅಂತೇಳಿ ಬಹಿರಂಗವಾಗಿ ಭಾಷಣ ಮಾಡ್ತಾನೆ ನಮ್ಮದೇ ರಾಜ್ಯದಲ್ಲಿ, ಇದೇ ರಾಜ್ಯದಲ್ಲಿ. ಇಲ್ಲಿವರೆಗೂ ತರ್ತಾ ಇದ್ದೀರಿ ಇದನ್ನು ನೀವು ಅಂತ. ಈಗ ನೋಡಿ, ಕೇರಳ ಕಡೆ ಒಂದು ಮಾತಿದೆ, ಕರಾವಳಿ ಭಾಗದಲ್ಲೂ ಒಂದು ಮಾತಿದೆ. ನೀವು ಅಲ್ಲಿನ ಹೆಣ್ಣು ಮಕ್ಕಳನ್ನು ಒಮ್ಮೆ ಮಾತಾಡಿಸ್ಕೊಂಡಿರೋ ಮಾತು ಹೇಳ್ತಾರೆ, ನೋಡ್ರಪ್ಪ ಅಲ್ಲೊಂದು ಸತ್ತೋಯ್ತು, ಇಲ್ಲೊಬ್ಬರು ಸಾಯಿಸ್ಬಿಟ್ರು ಅಂತ ಹೇಳಿದ್ರೆ ಹೈಯೆಸ್ಟ್ RSS ಕೇಡರ್ ಇರೋದು ಕೇರಳದಲ್ಲಿ. ಅಧಿಕಾರಕ್ಕೆ ಬಂದಿಲ್ಲ ಬೇರೆ ವಿಚಾರ, ಹೈಯೆಸ್ಟ್ ನಂಬರ್ ಇದ್ದಾರಲ್ಲಿ. ಅವರೊಂದು ಮಾತು ಹೇಳ್ತಾರಲ್ಲಿ, ಇವ್ರು ಇರೋದ್ರಿಂದ ಈ ಥರ ಒಂದು ತಲೆ ಹಿಂದೂದು ಬಿತ್ತಾ, ಒಂದು ತಲೆ ಮುಸ್ಲಿಮ್ದು ಬಿತ್ತು, ಒಂದು ತಲೆ ಮುಸ್ಲಿಮ್ದು ಬಿತ್ತಾ, ಒಂದು ತಲೆ ಹಿಂದೂದು ಬಿತ್ತು. ಇಷ್ಟು ಭಯ ಇರದೆ ಹೋಗ್ಬಿಟ್ರೆ ಅಲ್ಲಿನ ಹೆಣ್ಣು ಮಕ್ಕಳು ಆರಾಮಾಗಿ ಓಡಾಡೋಕ್ಕಾಗಲ್ಲ. ಈ ಮಾತಿದೆ. ಅಂದರೆ ಇಲ್ಲಿಯವರೆಗೆ ಇದು ಕರಾವಳಿ ಭಾಗದಲ್ಲಿ ವಿಭಿನ್ನವಾಗೇನಿಲ್ಲ, ಇದು ತೀರಾ ವಿಭಿನ್ನವಾಗೇನಿಲ್ಲ, ಅಷ್ಟಿಲ್ಲದೆ ಇರಬಹುದು. ಇದನ್ನು ತಡೆಯೋ ಜವಾಬ್ದಾರಿ ಯಾರ್ದಿತ್ತು ರಘು? ನೋಡಿ, ಖಂಡಿತವಾಗ್ಲೂ ರಾಜ್ಯ ಸರ್ಕಾರ ಜವಾಬ್ದಾರಿ ಇದೆ. ರಾಜ್ಯ ಸರ್ಕಾರ ಅಟ್ಲೀಸ್ಟ್ ಅಟೆಂಪ್ಟ್ಸ್ ಅನ್ನ ಮಾಡಿ ಅಲ್ಲಿ ಇಂಟೆಲಿಜೆನ್ಸ್, ಈಗ ನಮ್ಮ ಮಿತ್ರರು ಹೇಳಿದ್ರು, ಇಲ್ಲಿ ಇಂಟೆಲಿಜೆನ್ಸ್ ಈಗ ಒಂದೊಂದು ಯಾರೋ ಏನು ಮನೆಯಿಂದ ಸುಮ್ಮನೆ ನಿಂತಿರೋರ್ನ ಹೋಗಿ ಸಾಯಿಸೋದಕ್ಕೆಲ್ಲ ಇಂಟೆಲಿಜೆನ್ಸ್ ಯಾರಿಗೂ ಗೊತ್ತಾಗೋದಿಲ್ಲ. ಯಾಕೆ ನಾವು ಪಹಲ್ಗಾಮಲ್ಲಿ ಹಂಗೆ ತಾನೇ ಆಗಿದ್ದು, ಧರ್ಮ ಕೇಳಿ ಸುಮ್ಮನೆ ಇದ್ದವ್ರನ್ನ ಸಾಯಿಸಿದ, ಅವಾಗ ನಿಮ್ಗೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಕಾಣಿಸ್ಬಿಡ್ತು. ಪಹಲ್ಗಾಮಲ್ಲಿ 150 ಕಿಲೋಮೀಟರ್ 124 150 ಕಿಲೋಮೀಟರ್ ಒಳಗಡೆ ಬರೋವರೆಗೂ ನಿಮ್ಮ ಬಿಜೆಪಿ ಸರ್ಕಾರ ಏನ್ ಕಡ್ಲೆ ಬೀಜ ತಿಂತಾಯ್ತಾ?
ಮಂಗಳೂರಲ್ಲಿ ಅಲ್ಲೇ ಇದ್ರೆ, ಮಂಗಳೂರಲ್ಲಿ ಒಳಗಡೆ ಇರೋರು ಹೆಂಗೆ ನೀವೇನ್ ಕಡಲೆ ಬೀಜ ತಿಂತಾ ಇದ್ದೀರಾ? ಅಲ್ಲ, ಇದು AK-47 ಅನ್ನ ಇಲ್ಲೇ ಒಳಗಡೆ ಇದ್ದಾಗ್ಲೇನೆ. 150 ಕಿಲೋಮೀಟರ್ ಒಳಗಡೆ ಬರೋವರೆಗೂ ನಿಮ್ಮ ಸರ್ಕಾರ ಏನ್ ಕಡಲೆ ಬೀಜ ತಿಂತಾ ಇತ್ತಾ? ಅಲ್ಲಪ್ಪ, ಇವಾಗ ಮಂಗಳೂರು ಒಳಗಡೆ ಇರೋ ನಿಮ್ ಸರ್ಕಾರ ಕಡಲೆ ಬೀಜ ತಿಂತಾ ಇತ್ತಾ ಹೇಳಿ? ನಾವು ಈಗ ಚಾಕುಗಳು ಮನೆಯಲ್ಲಿದ್ದಾವೆ, ಪ್ರತಿಯೊಂದು ಮನೆಯಲ್ಲಿದ್ದಾವೆ. AK-47 ಎಲ್ಲಾರ ಮನೇಲೂ ಇಲ್ಲ, ಎಲ್ಲಾರ್ಗೂ ಲೈಸೆನ್ಸ್ ಕೊಡೋದಿಲ್ಲ. ಚಾಕುನ ಬೈ ಡಿಫಾಲ್ಟ್ ಪ್ರತಿಯೊಬ್ರು ಮನೆಯಲ್ಲಿ ಯೂಸ್ ಮಾಡ್ತಾರೆ. ತರಕಾರಿ ಕಟ್ ಮಾಡೋದ್ರಿಂದ ಹಿಡಿದು ವ್ಯವಸಾಯಕ್ಕೆ ಉಪಯೋಗಿಸೋದ್ರಿಂದ ಪ್ರತಿಯೊಂದಕ್ಕೂ ಉಪಯೋಗಿಸ್ತಾರೆ. ಹಾಗಾಗಿ ಇದನ್ನು ಯಾರು ಎತ್ಕೊಂಡು ಹೋದ್ರು ಅಂತ ಗೊತ್ತಾಗೋದಿಲ್ಲ. ಯಾರೋ ಒಬ್ಬ ಪಾಪ ಇವನು ಇಟ್ಕೆ ಬರೋನು, ಮೀನ್ ಮಾರೋನು, ಕೋಳಿ ಮಾರೋನು, ಈ ಮಣ್ಣನ್ನ ಇದು ಟ್ರಾಕ್ಟರ್ ಇಂದ ಮಣ್ಣನ್ನ ತೆಗಿತಿದ್ದವನು, ಮರಳು ತೆಗಿತಿದ್ದವನ್ನ ಹೋಗಿ ಚುಚ್ಚಿ ಸಾಯಿಸ್ತಾರೆ ಅಂತಂದ್ರೆ ನಿಮ್ ಬಾಯಲ್ಲಿ ಇಸ್ತ್ರಿ ಮಾಡಿದವರು ಬರೋದೇ ಇಲ್ಲ. ಇದೇ ನಿಮ್ ಸಮಸ್ಯೆ. ರಮಾಕಾಂತ್ ಅವಾಗಿಂದ ಅದನ್ನೇ ಕೇಳಿದ್ದು. ನಿಮ್ ಬಾಯಲ್ಲಿ ಇಸ್ತ್ರಿ ಮಾಡಿ ಸೆಲೆಕ್ಟ್ ಮಾಡಿ ಮಾಡೋನ್ ಹೆಸರು ಬರೋದಿಲ್ಲ. ದೀಪಕ್ ರಾವ್ ಹೆಸರು ಬರಲ್ಲ, ಪೂಜೆ ಮಾಡೋರು. ಪ್ರವೀಣ್ ನಟ್ಟಾರ್ ಹೆಸರು ಬರೋದಿಲ್ಲ. ಒಂದ್ ನಿಮಿಷ, ಈಗ ಜಗಳ ರಮಾಕಾಂತ್ ಆಗ್ಲೇ ಹೇಳಿದ್ದು ನೋಡಿ. ನಾನು ಯಾರ ಹೆಸರನ್ನು ಹೇಳಿಲ್ಲ ಇಲ್ಲಿ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಬಿಜೆಪಿ ಅವರು ಯಾವಾಗ್ಲೂ ಈಗ ನಿಮ್ಮ ಶಾಸಕರು ಇರ್ತಕ್ಕಂಥ ಜಾಗದಲ್ಲಿ ಯಾಕೆ ನಡೀತಾ ಇದೆ? ಈಗ ರಮಾಕಾಂತ್ ಅವ್ರ ಪ್ರಶ್ನೆ ಕೇಳಿ. ಈಗ ಕಾರ್ಯಪಡೆ ವಿಚಾರಕ್ಕೆ ಬಂದಾಗ ನಾನು ಹೇಳಿದ್ದೇನೆ, ಸರ್ಕಾರ ಇಂಟೆಲಿಜೆನ್ಸ್ ಅಂದ್ರೆ ಈಗ ಯಾರೋ ಬಂದ್ಬಿಟ್ಟು ಪಾಯಿಂಟ್ ಏನ್ ಬಂತು ಗೊತ್ತಾ ಇಲ್ಲಿ? ಈಗ ತೀರಾ ಆ ಭಾಗದ ಅನೇಕ ಮುಸ್ಲಿಂ ಸಮುದಾಯದ ಮುಖಂಡರುಗಳು, ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರುಗಳು, ನಾವೆಲ್ಲ ರಾಜೀನಾಮೆ ಕೊಟ್ಬಿಡ್ತೀವಿ ಅಂತ ವಾರ್ನಿಂಗ್ ಮಾಡೋವರೆಗೂ ಕಾರ್ಯಪಡೆ ಬರಲಿಲ್ಲ. ಸೋಶಿಯಟಿ ಮಾಡಿದಾಗ ಕಾರ್ಯಪಡೆ ರಚನೆ ಮಾಡಬೇಕು ಅಂತ ಒಂದ್ ನಿಮಿಷ, ನಾವು ಕಾರ್ಯಪಡೆ ಒಂದ್ ನಿಮಿಷ ನೋಡಿ. ನಾವು ಯಾವುದೇ ಏನು ಶಾಂತಿ ವಿಚಾರಕ್ಕೆ ಬರೋದಾದ್ರೆ ನಾವು ಯಾವ್ದ್ರಲ್ಲೂ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಲಾ ಅಂಡ್ ಆರ್ಡರ್ ಎಷ್ಟೇ ದೊಡ್ಡವರಾಗ್ಲಿ, ಲಾ ಅಂಡ್ ಆರ್ಡರ್ ನ ಕೈಗೆ ತೆಗೆದುಕೊಳ್ತಕ್ಕಂಥ ಯಾರೇ ಆಗ್ಲಿ ಅವರನ್ನ ನಾವು ಬಿಡೋದೇ ಇಲ್ಲ. ಅಂದ್ರೆ ಅವ್ರು ಎಲ್ಲಿದ್ರು ಮಠ ಆಗ್ತೇವೆ. ಅದನ್ನ ನಾವು ಸ್ಟ್ರಾಂಗ್ ವಾರ್ನಿಂಗ್ ಅನ್ನು ಕೊಡ್ತಾ ಇದ್ದೇವೆ. ನಾನು ಪಕ್ಷದ ವಕ್ತಾರನಾಗಿ ಸರ್ಕಾರದ ಭಾಗವಾಗಿ ಇಲ್ಲಿಂದ ಆಚೆಗೆ ಮಂಗಳೂರಿನ ಸಮುದ್ರ ರಕ್ತನ ಕುಡಿಯಲ್ಲ. ಅಲ್ಲ, ರಕ್ತವನ್ನ ಬಿಜೆಪಿ ಅವ್ರು ಬಿಡ್ತಾ ಇಲ್ಲ ರಕ್ತ ಕುಡಿಸಕ್ಕೆ. ಮೋಹನ್, ಇಲ್ಲಿಂದ ಆಚೆಗೆ ಮಂಗಳೂರಿನ ಸಮುದ್ರ ತೀರ ರಕ್ತನ ಹೀರಲ್ಲ, ರಕ್ತ ಕುಡಿಯಲ್ಲ. ಅದು ಅವ್ರ ಭಾಗ ಕೇಳಿ, ಯಾಕಂದ್ರೆ ಅವರೇ ಶಾಸಕರು ಇರೋದು. ಪ್ರಾಮಿಸ್ ಮಾಡಿ ನೋಡೋಣ, ಇಬ್ರು ನೋಡೋಣ. ಇನ್ನಾಗಲ್ಲ ಇಂಥದ್ದು. ನಾನು ಆಗ್ಲೇ ಹೇಳಿದ್ನಲ್ಲ, ರಕ್ತಕ್ಕೆ ರಕ್ತ ಪರಿಹಾರ ಅಲ್ವೇ ಅಲ್ಲ. ನಮ್ ಸ್ಟ್ಯಾಂಡ್ ವೆರಿ ಕ್ಲಿಯರ್. ನೋಡಿ, ನಾನು ಹೇಳೋದು ಆಗ್ಲಿಂದ ಕೇಳ್ತಿರೋ ಪ್ರಶ್ನೆಗೆ ಉತ್ತರನೇ ಕೊಡ್ತಾ ಇಲ್ಲ. ಗೃಹ ಸಚಿವರು ಏನ್ ಮಾಡ್ತಾ ಇದ್ದಾರೆ 2 ವರ್ಷದಿಂದ? ನಾನು ದೊಡ್ಡ ಪಟ್ಟಿನೇ ಕೊಟ್ಟೆ, ಎಷ್ಟು ಅಸಮರ್ಥರು ಅವರು. ಕಾರ್ಯಪಡೆ ಆದ್ರೂ ಮಾಡಿದೀನಿ, ಅದನ್ನು ಮಾಡಿರಲಿಲ್ಲ ಅಂತಾರ. ಯಾವ ಕಾರ್ಯಪಡೆ ಮಾಡಿದಿವ್ರು? ಇವ್ರಿಗೆ ಯಾವಾಗ ಹಿಂದೂ ಯುವಕರ ಹತ್ಯೆ ಆಗುತ್ತೋ ಅವಾಗ ಇವ್ರು ಕಾರ್ಯಪಡೆ ನೆನಪಾಗದೇ ಇಲ್ಲ. ಬೇರೆ ನಮ್ದು ಹತ್ಯೆ ಆದಾಗ ಮಾತ್ರ ನೆನಪಾಗುತ್ತೆ ಕಾರ್ಯಪಡೆ ಅವರಿಗೆ. ಅಲ್ಲಿ ಇವ್ರ ಕಾರ್ಯಪಡೆ ಇಂಟೆನ್ಷನ್ ಏನಂತ ನಾನು ಹೇಳ್ಬೇಕಾಗಿಲ್ಲ, ಜನಕ್ಕೂ ಅರ್ಥ ಆಗಿದೆ. ಲೆಟ್ ದೆಮ್ ಸಿ, ಲೆಟ್ ದೆಮ್ ಅಂಡರ್ಸ್ಟ್ಯಾಂಡ್. 28 ಕೊಲೆಗಳಾಯ್ತು 2019 28 ಕೊಲೆಗಳು ಎಲ್ಲ ಹಿಂದುಳಿದ ವರ್ಗದ ನಾಯಕರು. ಮತ್ತೆ ಇವ್ರ ಮನಸ್ಥಿತಿ ನೋಡಿ. ಅಲ್ಲಿ ಸತ್ತವರಲ್ಲೂ ಮತ್ತೆ ಜಾತಿ ಹುಡುಕಿದ್ರು ಇವರು. ನಾನು ಹೇಳಲ್ಲ ಏನು ಅಂದ್ರೆ ಇವರ ಮನಸ್ಥಿತಿ ಯಾವ ತರ ಇದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಅವರು ಇದಾರಲ್ಲಿ, ಕಾಂಗ್ರೆಸ್ ನಾಯಕರು ಬಂದಿದ್ದಾರಲ್ಲಪ್ಪ, ಯಾರು ಹೇಳಿ ಕಾಂಗ್ರೆಸ್ ನಾಯಕರ ಮಕ್ಳು ಯಾರಿದ್ದಾರೆ ಹೇಳಿ? ಕಾಂಗ್ರೆಸ್ ನಾಯಕರ ಮಕ್ಳು ಯಾರಿದ್ದಾರೆ ಹೇಳ್ರಿ? ಅವರು ಹೇಳಿಲ್ಲ, ಯಾರು ಹೇಳಿಲ್ಲ. ಯಾರು ಯಾವ ಕಾಂಗ್ರೆಸ್ ನಾನು ಹೇಳಿಲ್ಲ. ಇವ್ರ ಮಗ ಯಾರು ನಮ್ಮ ಮಂಗಳೂರಿನಲ್ಲಿ ಆದ್ರೆ ನಾನು ಹೇಳ್ತೀನಿ ಕೇಳಿ, ಕಾಂಗ್ರೆಸ್ ಕಾರ್ಯಕರ್ತರು ಅವ್ರ ತಂದೆ ಏನು ಕಾಂಗ್ರೆಸ್ ಕಾರ್ಯಕರ್ತ ಅಂತ ಹೇಳಿದ್ರು ನೀವೇನೆ. ಅಲ್ಲ, ಹುಬ್ಳಿಲಿ ನಿಮ್ಮ ಲೀಡರ್ದು ಇಲ್ಲೂ ಕೂಡ ಕೊಲೆ ಆಗಿದ್ದವರ ಒಬ್ಬರು ಕಾರ್ಯಕರ್ತ ನಮ್ಮ ಮಗ ಸತ್ತಿರೋದು. ಯಾಕೆಲ್ಲ ಕೊಲೆಗಳು ಹಿಂದುಳಿದ ವರ್ಗದ ಇವರಿಗೇನು ಪ್ರತಿಕ್ರಿಯೆ ಕೊಡ್ಬೇಕಾಗಿಲ್ಲ. ಹಾಗಿದ್ರೆ ನೀವು ನೇಹಾ ಹಿರೇಮಠ್ ಕೊಲೆ ವಿಚಾರದಲ್ಲಿ ಇವ್ರದೇ ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರ್ ಅಲ್ವೇನಪ್ಪ ಅವರು? ಅವ್ರಿಗೆ ಇದೇ ಸಿದ್ದರಾಮಯ್ಯನವ್ರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿ ಅವತ್ತು ಅಮಿತ್ ಶಾ ಅವ್ರನ್ನ ಭೇಟಿಯಾಗಿ ಮನವಿ ಕೊಟ್ಟು ಎನ್ಐಎ ಕೊಡಿ ಅಂತ ಕೇಳ್ತಾ ಇರೋದು. ಅವ್ರಿಗೆ ನಂಬಿಕೆ ಇಲ್ಲ ಅವ್ರ ಸರ್ಕಾರದ ಮೇಲೆ, ಅವ್ರಿಗೆ ಕಾರ್ಪೊರೇಟರ್ ಅರ್ಥ ಮಾಡ್ಕೊಳ್ಳಿ. ಇವ್ರು ಯಾವ ಮಟ್ಟದ ಓಲೈಕೆ ರಾಜಕಾರಣ ಮಾಡ್ತಾ ಇರ್ಬೇಕು, ಆಯ್ತಲ್ಲ? ನಾನು ಇದನ್ನ ಹೇಳಕ್ ಬರ್ತಾ ಇರೋದು ಆಗ್ಲಿಂದ. ನಾನು ಇವ್ರು ಮಾಡ್ತಿರುವಂತ ನಿರಂತರವಾದ ಋಣ ಸಂದಾಯ, ಓಲೈಕೆ ಆಗೋಯ್ತು, ಓಲೈಕೆ ಆಗೋಯ್ತು, ಋಣ ಸಂದಾಯ, ಋಣ ಸಂದಾಯ ರಾಜಕಾರಣ ಅಷ್ಟೇ. ಬಿಜೆಪಿ ಶಾಸಕರು ಇರ್ತಕ್ಕಂಥ ಜಾಗದಲ್ಲಿ ಯಾಕೆ ಗಲಾಟೆ ಜಾಸ್ತಿ? ಥ್ಯಾಂಕ್ ಯು ರಘು ದೊಡ್ಡೇರಿ ಅವರೇ, ಥ್ಯಾಂಕ್ ಯು ಹನುಮೇಶ್ ಶಾವಗಲ್ ಅವರೇ. ಸಾಕಷ್ಟು ವಿಷಯಗಳ ಬಗ್ಗೆ ಎಲ್ಲರೂ ಕೂಡ ಚರ್ಚೆ ಮಾಡಿದ್ದೀವಿ. ನಮ್ಮ ಇಡೀ ಉದ್ದೇಶ ಮಾಧ್ಯಮದ ಮೂಲಕವಾಗಿ ಆದರೂ ಅಷ್ಟೇ ಹೆಣಗಳು ಬೀಳೋದು ನಿಲ್ಲಬೇಕು. ಒಂದೊಂದು ಮನೆಯಲ್ಲಿ ಒಬ್ಬೊಬ್ಬ ಮಕ್ಕಳು, ಒಂದೊಂದು ಮಗ, ಅವರಿಡೀ ಸಂಸಾರಕ್ಕೆ ಆಧಾರವಾಗಿರ್ತಾನೆ. ಈ ಧರ್ಮದವನಾದರೂ ಆಗಿರಲಿ, ಆ ಧರ್ಮದವನಾದರೂ ಆಗಿರಲಿ, ಅಂಥ ಆಧಾರ ಸ್ತಂಭಗಳು ಬಿದ್ದು ಹೋದಾಗ 2 ದಿನ ಮೀಡಿಯಾದಲ್ಲಿ ಮಾತಾಡ್ತೀವಿ ನಾವು.
2 ದಿನ ಪಕ್ಷದವರು ಬರಬಹುದು, ಸಾಂತ್ವನ ಹೇಳಬಹುದು, ಪರಿಹಾರ ಕೂಡ ಕೊಡಬಹುದು. ಪುತ್ರ ಶೋಕಂ ನಿರಂತರಂ. ಆ ತಂದೆ ತಾಯಿ ಇರ್ತಾರಲ್ಲ, ವೃದ್ಧ ತಂದೆ ತಾಯಿಗಳು, 30 ವರ್ಷದ ಮಗ, 25 ವರ್ಷದ ಮಗ, 35 ವರ್ಷದ ಮಗ ಅವನು ಕಳ್ಕೊಂಡು ಅಷ್ಟೊತ್ತಿಗೆಲ್ಲ ಆ ತಂದೆ ತಾಯಿಗೆ 70, 65, 75 ದಾಟಿರುತ್ತೆ. ಸಾಯೋವರೆಗೂ ಅವನ ಫೋಟೋ ನೋಡಿಕೊಂಡು ಆ ಫೋಟೋಗೆ ಪ್ರತಿದಿನ ಒಣಗಿದ ಹೂವನ್ನು ಬದಲಿಸಿ ಹೊಸ ಹೂವನ್ನು ಹಾಕ್ಕೊಂಡೆ ಅವನಿಗೊಂದು ತಿಲಕ ಇಟ್ಟುಬಿಟ್ಟೆ ಅವರು ಸಾಯೋರು ಹೊರಗೆ ಸಾಯಬೇಕಿಲ್ಲ. ಈ ಪರಿಸ್ಥಿತಿ ಇನ್ಯಾರಿಗೂ ಬರದೇ ಇರಲಿ.